ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರೋಟ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಹಾಗೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇರೋರಿಗೂ ಕೂಡ ಸ್ವಾಗತ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ, ಸೊ ದಟ್ ಪ್ರತಿ ಸತಿ ನನ್ನ ವೀಡಿಯೋನ ಅಪ್ಲೋಡ್ ಆದಾಗ ಯಾವುದೇ ವೀಡಿಯೋನು ನೀವು ಮಿಸ್ ಆಗೋದಿಲ್ಲ ಆ್ಯಂಡ್ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಸೊ ಇವತ್ತಿನ ವಿಷಯ, ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಅದು ಒಳ್ಳೆಯದೋ ಕೆಟ್ಟದ್ದೋ, ಇಲ್ಲ ನಿಮ್ಮ ಭವಿಷ್ಯದ ಬಗ್ಗೆನೋ, ಇಲ್ಲ ನಿಮ್ಮ ಪಾಸ್ಟ್ ಬಗ್ಗೆನೋ, ಯಾವುದೇ ರೀತಿಯಲ್ಲಿದ್ದರೂ ಸಹ ನೀವು ಮನಸ್ಸಲ್ಲಿ ಇಟ್ಕೊಂಡಿರೋ ಪರ್ಸನ್ ಆ್ಯಂಡ್ ಯಾವ ಚಾಯ್ಸ್ ನೀವು ಮಾಡ್ತೀರಾ, ಯಾರ ಬಗ್ಗೆ ನೀವು ಕೇಳಬೇಕು ಅಂತ ಇಷ್ಟಪಡ್ತೀರಾ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಇರುತ್ತೆ. ಸೊ ಅದಕ್ಕೂ ಮುಂಚೆ ನಾವು ನಮ್ಮ ನಾದಾನ ಕೇಳೋಣ. ನಾನು ಇಲ್ಲಿ 3 ಪೈಲ್ಸ್ನ ಇಟ್ಟಿರ್ತೀನಿ. ಸೊ ಮೊದಲನೇ ಪೈಲು ಈ ಪಿಂಕ್ ಕಲರ್ ಕ್ಯಾಂಡಲ್, ಎರಡನೆಯ ಪೈಲು ಇನ್ಫಿನಿಟಿ ಸಿಂಬಲ್ ಸ್ಟೋನ್, ಹಾಗೂ ಮೂರನೇ ಪೈಲು ಈ ಯೆಲ್ಲೋ ಕಲರ್ ಕ್ಯಾಂಡಲ್. ಓಕೆ, ಸೊ ನಿಮ್ಮ ಪೈಲ್ನ ವೀಡಿಯೋನ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ಆ್ಯಂಡ್ ದೆನ್ ನಿಮ್ಮ ಪೈಲ್ನ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಸಪೋಸ್ ಒಂದು ಪೈಲಲ್ಲಿ ನಿಮ್ಮ ವಿಷಯ ಇರಲಿಲ್ಲ ಅಂದರೆ ಇನ್ನು 2 ಆಪ್ಷನ್ಸ್ ಇರುತ್ತೆ, ಅದನ್ನು ಕೂಡ ನೀವು ಚಾಯ್ಸ್ ಮಾಡ್ಬೋದು, ನೋಡಬಹುದು. ಆ್ಯಂಡ್ ಅದರಲ್ಲೂ ಕೂಡ ನಿಮ್ಮ ವಿಷಯ ಇರಲಿಲ್ಲ ಅಂದರೆ ಡೋಂಟ್ ವರಿ, ನೆಕ್ಸ್ಟ್ ಟೈಮ್ ನಾನು ಈ ವಿಷಯದ ಮೇಲೆ ಮತ್ತೆ ಮಾಡಿದಾಗ ಆವಾಗ ನಿಮಗೆ ಅದು ಕನೆಕ್ಟ್ ಆಗಬಹುದು. ಓಕೆ, ಸೊ ಕನೆಕ್ಟ್ ಆಗಿಲ್ಲ ಅಂದರೆ ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ ಆ್ಯಂಡ್ ಅದು ಇದೆ ಅನ್ನೋವಂಥ ಭಾವನೆನ ಇಟ್ಕೋಬೇಡಿ. ಓಕೆ, ಫಸ್ಟು ನಾವು ನಮ್ಮ ನಾದಾನ ಕೇಳೋಣ. ಸೊ ನನಗೆ ಬಂದಿರೋ ಮೆಸೇಜ್ ಏನಂದರೆ, ಇಲ್ಲಿ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ನಿಮಗೆ ಕಂಗ್ರ್ಯಾಚುಲೇಟ್ ಮಾಡ್ತಾ ಇದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ಏನಕ್ಕೆ ಮಾಡ್ತಾ ಇದ್ದಾರೆ ರಚನಾ ಅಂತ ಕೇಳ್ತಾ ಇದ್ರೆ ನೀವು ಬಹುಶಃ ನೀವು ನಿಮ್ಮನ್ನೂ ನೋಡ್ಕೊತಾ ಇದ್ದೀರಾ, ನಿಮ್ಮನ್ನೂ ಸಂಭಾಳಿಸ್ಕೊತಾ ಇದ್ದೀರಾ, ನಿಮ್ಮ ಲೈಫಲ್ಲಿ ಬೇರೆಯವ್ರನ್ನೂ ನೀವು ನೋಡ್ಕೊತಾ ಇದ್ದೀರಾ. ನಿಮ್ಮ ಸಿಬ್ಲಿಂಗ್ಸ್ ಇರ್ಬೋದು, ನಿಮ್ಮ ತಂದೆ ತಾಯಿ ಇರ್ಬೋದು, ಸೊ ಯಾರೇ ಇರ್ಬೋದು, ಅವರು ದೂರ ಇದ್ದರೂ ಸಹ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತೀರಾ, ಅವ್ರ ಬಗ್ಗೆ ಕಾಳಜಿ ತೋರಿಸ್ತೀರಾ. ಆ್ಯಂಡ್ ಅದು ಒಂದು ದೊಡ್ಡ ಪ್ರೈಸ್ ಥರ. ಓಕೆ, ಸೊ ನೀವು ಅವ್ರ ಬಗ್ಗೆ ಕಾಳಜಿ ತೋರಿಸೋದೇ ಒಂದು ದೊಡ್ಡ ರೀತಿಯಲ್ಲಿ ಅವರಿಗೆ ಒಂದು ಸಮಾಧಾನ ಸಿಗುತ್ತೆ, ಖುಷಿ ಸಿಗುತ್ತೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಅವ್ರು ನಮ್ಮನ್ನು ನೆನ್ಪು ಮಾಡ್ಕೊತಾರೆ, ಅವರ ಪ್ರಾರ್ಥನೆಯಲ್ಲಿ ನಾವಿದ್ದೀವಿ, ಅವರ ಒಂದು ಜೀವನದಲ್ಲಿ ಒಂದು ಅವಿಭಾಜ್ಯ ಒಂದು ಅಂಗ ಆಗಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ಸಣ್ಣದು ಮೆಸೇಜ್ ಆಗಿರ್ಬೋದು, ಒಂದು ಸ್ಮೈಲಿ ಇಮೋಜಿಸ್ ಆಗಿರ್ಬೋದು, ಅದು ತುಂಬ ಡಿಫ್ರೆನ್ಸ್ ಮಾಡುತ್ತೆ. ಸಪೋಸ್ ನೀವು ಅದನ್ನು ಮಾಡಿಲ್ಲ ಅಂದ್ರೂ ಮಾಡಿ ಅಂತ ಇದ್ದಾರೆ. ಸೊ ಇಟ್ ಮೇಕ್ಸ್ ತುಂಬ ಡಿಫ್ರೆನ್ಸ್ ಇರುತ್ತೆ ಅದ್ರ ಬಗ್ಗೆ. ಸೊ ನೀವು ಯಾರನ್ನ ಇಷ್ಟಪಡ್ತೀರಾ ಅವ್ರನ್ನ ನೀವು ಅಪ್ರೋಚ್ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಅವರು ಬಹುಶಃ ನಿಮ್ಮನ್ನು ಕಾಡಿಸ್ತಾ ಇರ್ಬೋದು, ಇಲ್ಲ ಏನೇ ಮಾಡ್ತಾ ಇರ್ಬೋದು, ಬಟ್ ನಿಮ್ಮ ಅಪ್ರೋಚ್ ಕರೆಕ್ಟಾಗಿದ್ದರೆ ಒಂದಲ್ಲ ಒಂದಿನ ಅವರು ಸಹ ಅದಕ್ಕೆ ರೆಸ್ಪಾಂಡ್ ಮಾಡೇ ಮಾಡ್ತಾರೆ. ಸೊ ಶುರು ಮಾಡೋಣ. ಪೈಲ್ ನಂಬರ್ 1ರಿಂದ ಯಾರು ಈ ಒಂದು ಕ್ಯಾಂಡಲ್ನ ಚಾಯ್ಸ್ ಮಾಡಿದ್ದೀರಾ, ಸೊ ಪಿಂಕ್ ಕಲರ್ ಕ್ಯಾಂಡಲ್ನ ಚಾಯ್ಸ್ ಮಾಡಿರೋ ಅವ್ರಿಗೆ ಸೊ ನೋಡೋಣ ನಿಮ್ಮ ಪರ್ಸನ್ ಏನು ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಸೊ ಅವರ ಏನು ಯೋಚನೆ ಇದೆ ನಿಮ್ಮ ಬಗ್ಗೆ ಅನ್ನೋದನ್ನು ನೋಡೋಣ. ಓಕೆ, ಸೊ 2 ಆಫ್ ಸಾರ್ಟ್ಸ್ ರಿವರ್ಸ್ ಬಂದಿತ್ತು. ಸೊ ಅವರು ಕನ್ಫ್ಯೂಷನ್ಸಲ್ಲಿದ್ದರು ಈ ಹಿಂದೆ. ಸೊ ಆ ಕನ್ಫ್ಯೂಷನ್ಸ್ನ ಅವರು ಈಗ ರಿಲೀಸ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಬಹುಶಃ ಅವರಿಗೆ ಎಲ್ಲ ಪರಿಸ್ಥಿತಿ ಗೊತ್ತಿತ್ತು, ಎಲ್ಲವೂ ಗೊತ್ತಿತ್ತು, ಆದರೆ ಡಿಸಿಷನ್ಸ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ನಿಮ್ಮ ಪ್ರತಿ. ಮೈಟ್ ಬಿ ಈ ಒಂದು ಟೈಮಲ್ಲಿ ಅವರು ನಿಮ್ಮ ಹತ್ರ ಕ್ಲಿಯರ್ ಆಗಿ ಬರೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಮೈ ಗುಡ್ನೆಸ್, ಸೊ ಡೆವಿಲ್ ಕಾರ್ಡು ರಿವರ್ಸ್ ಬರ್ತಾ ಇದೆ. ಸೊ ಮೈಟ್ ಬಿ ಅವರು ಯಾವುದೋ ಒಂದು ಯಾವ ರಿಲೇಷನ್ಶಿಪ್ ಆಗಿರ್ಬೋದು, ಇಲ್ಲ ಅಡಿಕ್ಷನ್ಸ್ ಇರ್ಬೋದು, ಇಲ್ಲ ಏನೋ ಒಂದು ನಿಮ್ಮಿಬ್ಬರ ಮಧ್ಯದಲ್ಲಿ ಕಹಿ ಘಟನೆಗಳಿರ್ಬೋದು, ಅದನ್ನೆಲ್ಲ ಮರ್ತಿ ಮುಂದೆ ಬರೋದಕ್ಕೆ ಅವರು ಟ್ರೈ ಮಾಡ್ತಾ ಇದ್ದಾರೆ. ಮೈಟ್ ಬಿ ನಿಮ್ಮ ಪರ್ಸನ್ ಲೈಫಲ್ಲಿ ನೆಗೆಟಿವಿಟಿ ಹೋಗ್ತಾ ಇದೆ ಆ್ಯಂಡ್ ಆ ಕ್ಲಿಯರೆನ್ಸ್ ಅವ್ರಿಗೆ ಅಲ್ಲಿಂದ ಬರ್ತಾ ಇದೆ. ಓಕೆ, ನಿಮ್ಮ ಪರ್ಸನ್ ಈಗಲೂ ಸಹ ವೆಯ್ಟ್ ಮಾಡ್ತಾ ಇದ್ದಾರೆ, ಇದು ಇನ್ನೂ ಕ್ಲಿಯರ್ ಆಗಲಿ,
ನಾನು ಲಾಸ್ಟ್ ತನಕನೂ ವೆಯ್ಟ್ ಮಾಡ್ತೀನಿ. ಆ್ಯಂಡ್ ಅವರು ನಿಮ್ಮ ಪ್ರತಿ ನೆವರ್ ಗಿವ್ ಅಪ್ ಸ್ಪಿರಿಟಲ್ಲಿದ್ದಾರೆ. ನಿಮ್ಮನ್ನು ಅವರು ಬಿಟ್ಕೊಡೋಕ್ಕೆ ರೆಡಿನೇ ಇಲ್ಲ, ಯಾರಿಗೋಸ್ಕರನೂ ಬಿಟ್ಕೊಡೋಕ್ಕೆ ರೆಡಿ ಇಲ್ಲ, ಸಮಾಜಕ್ಕೋಸ್ಕರ ಬಿಟ್ಕೊಡೋಕ್ಕೆ ರೆಡಿ ಇಲ್ಲ, ತಂದೆ ತಾಯಿಗೋಸ್ಕರ ಬಿಟ್ಕೊಡೋಕ್ಕೆ ರೆಡಿ ಇಲ್ಲ ಯಾರಿಗೋಸ್ಕರನಾದ್ರು ಅವರು ಬಿಟ್ಕೊಡೋಕ್ಕೆ ರೆಡಿ ಇಲ್ಲ. ಓಕೆ, ಯಾ, 2 ಆಫ್ ಪೆಂಟಿಕಲ್ಸ್ ಮೈಟ್ ಬಿ ಅವರಿಗೆ ಫೈನಾನ್ಷಿಯಲ್ ಇಶ್ಯೂಸ್ ಇದೆ. ಓಕೆ, ಸೊ ಫೈನಾನ್ಷಿಯಲ್ ಇಶ್ಯೂಸಿಂದ ಅವರು ಹೊರಗೆ ಬರ್ತಾ ಇದ್ದಾರೆ. ಸೊ ಗುಡ್ ನ್ಯೂಸ್ ಬರ್ತಾ ಇದೆ ಅವರಿಗೆ. ಮೈಟ್ ಬಿ ಅವ್ರು ಫೈನಾನ್ಷಿಯಲಿ ಗ್ರೋ ಆಗ್ತಾ ಇದ್ದಾರೆ, ಇಲ್ಲ ಥರ್ಡ್ ಪಾರ್ಟಿಯಿಂದ ಹೊರಗೆ ಬರ್ತಾ ಇದ್ದಾರೆ. ಆ್ಯಂಡ್ ಕೆಲವೊಂದು ಆ್ಯಕ್ಷನ್ಸ್ನ ಅವರು ತಗೊತಾ ಇದ್ದಾರೆ. ಪೈಲ್ ನಂಬರ್ 1 ಆ್ಯಂಡ್ ವರ್ಲ್ಡ್ ಕಾರ್ಡ್. ಕೆಲವೊಂದು ಕಂಪ್ಲೀಟ್ ಆಗ್ತಾ ಇದೆ ಅವ್ರ ಲೈಫಲ್ಲಿ. ಸ್ಟ್ರಗಲ್ ಇರ್ಬೋದು, ಇಲ್ಲ ಫೈನಾನ್ಷಿಯಲ್ ಇಶ್ಯೂಸ್ ಇರ್ಬೋದು, ಇಲ್ಲ ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು, ಇಲ್ಲ ಯಾವುದೋ ಒಂದು ಅಡಿಕ್ಷನ್ಸ್ ಇರ್ಬೋದು, ಬೇಡದೇ ಇರೋ ವಿಚಾರಗಳಿರ್ಬೋದು, ಅದರಿಂದ ಎಲ್ಲ ಅವರು ಹೊರಗೆ ಬರ್ತಾ ಇದ್ದಾರೆ. ಆ್ಯಂಡ್ ಅವರ ಲೈಫಲ್ಲಿ ಒಂದು ಹೊಸ ಅಧ್ಯಾಯ ಶುರು ಆಗ್ತಾ ಇದೆ. ಆ್ಯಂಡ್ ಅವರು ನಿಮ್ಮ ಹತ್ರ ಟ್ರಾವೆಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಮೈಟ್ ಬಿ ಅವರು ಇಷ್ಟು ದಿನ ನಿಮಗೆ ಕಮ್ಯುನಿಕೇಷನ್ ಕೊಡ್ದಲೇ ಇರ್ಬೋದು, ಇಲ್ಲ ಏನು ಹೇಳ್ದಲೇ ಇರ್ಬೋದು. ಆ್ಯಂಡ್ ನಿಮ್ಮ ಪರ್ಸನ್ ನಿಮಗೆ ಮೆಸೇಜ್ ಹಾಕ್ಬೋದು, ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಹಾಕ್ಬೋದು, ನಾನು ಮನೆಗೆ ಬರ್ತಾ ಇದ್ದೀನಿ ಅನ್ನೋದನ್ನು ಅವರು ನಿಮಗೆ ತಿಳಿಸಬಹುದು. ಆ್ಯಂಡ್ ಮೇನ್ಲಿ ನಿಮ್ಮ ಪರ್ಸನ್ ಇಲ್ಲಿ ಪ್ಲ್ಯಾನ್ ಏನು ಮಾಡ್ತಾ ಇದ್ದಾರೆ ಅಂದರೆ, ಅವ್ರು ನಿಮ್ಮ ಜೊತೆ ಇರಬೇಕು, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ನಿಮ್ಮ ಜೊತೆ ಮುಂದಿನ ಫ್ಯೂಚರ್ ಬಗ್ಗೆ ಮಾತಾಡಬೇಕು ಅನ್ನೋದು. ಸೊ 4 ಆಫ್ ಕಪ್ಸ್ ಇದೆ, 2 ಆಫ್ ವಾಂಡ್ಸ್ ಇದೆ. ಸೊ 2 ಎನರ್ಜಿ ಬಹಳ ಇದೆ. ಸೊ 2 ಎನರ್ಜಿಯಿಂದ ಕ್ವಿಕ್ಕಾಗಿ ಹೊರಗೆ ಬರೋಕ್ಕೆ ಇಷ್ಟಪಡ್ತಾರೆ ನಿಮ್ಮ ಪರ್ಸನ್. ಮೈಟ್ ಬಿ ನೀವು ಈ ಹಿಂದೆ ಅವ್ರನ್ನ ತುಂಬ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ದೀರಾ, ಇಲ್ಲ ಮ್ಯಾರೇಜಿಗೆ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ದೀರಾ, ಇಲ್ಲ ಏನೋ ಒಂದು ನಿಮ್ಮಿಬ್ಬರ ಮಧ್ಯದಲ್ಲಿ ಆಗಿರೋ ಆರ್ಗ್ಯುಮೆಂಟ್ಸ್ ಬಗ್ಗೆ ಅವರಿಗೆ ತಿಳಿಸಿ ಹೇಳೋದಕ್ಕೆ ಟ್ರೈ ಮಾಡಿದ್ದೀರಾ. ಬಟ್ ನಿಮ್ಮ ಪರ್ಸನ್ ಈ ಒಂದು ಟೈಮಲ್ಲಿ ಮೈಟ್ ಬಿ ಅವರು ಅನ್ಕೊತಾ ಇದ್ದಾರೆ, ಎಸ್ ಅವ್ರಿಗೊಂದು ಚಾನ್ಸ್ ಕೊಡಬೇಕು, ಅವ್ರನ್ನ ನಾನು ಮಾತಾಡಬೇಕು, ಕ್ಲಿಯರ್ ಮಾಡ್ಕೊಬೇಕು. ಮೇ ಬಿ ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ, ಬಟ್ ಅದನ್ನು ನಾನು ಕ್ಲಿಯರಾಗಿ ಮಾತಾಡಬೇಕು, ಕ್ವಿಕ್ಕಾಗಿ ಆ್ಯಕ್ಷನ್ಸ್ ತೊಗೊಳ್ಬೇಕು ಅನ್ನೋದು. ಸೊ ಇಲ್ಲಿ 8 ಆಫ್ ವಾಂಡ್ಸ್ ಏನಿದೆ ಅನ್ನೋದು ನಾನು ಸ್ಟ್ರೆಂತ್ ಕಾರ್ಡಿಯಾ. ಸೊ ಅವರು ಕ್ಲಿಯರ್ ಆಗ್ತಾ ಇದ್ದಾರೆ. ಆ್ಯಂಡ್ ಡಿಸಿಷನ್ ಮೇಕಿಂಗ್ ತುಂಬ ಸ್ಟ್ರಾಂಗ್ ಮಾಡ್ಕೊತಾ ಇದ್ದಾರೆ. ಅವರು ಈ ಹಿಂದೆ ನಿಮ್ಮ ಜೊತೆ ವ್ಯವಹಾರ ಸರಿಗಿಟ್ಕೊಂಡಿರಲಿಲ್ಲ ಅಂದರೆ ಆ ವ್ಯವಹಾರನ ಸರಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆ್ಯಂಡ್ ಕ್ವಿಕ್ಕಾಗಿ ಎಲ್ಲ ಚೇಂಜಸ್ ಆಗಲಿ, ಯಾವುದೇ ಕಾರಣಕ್ಕೂ ಕೋಪ ಮಾಡ್ಕೊಳ್ಳಲ್ಲ, ಯಾವುದೇ ಕಾರಣಕ್ಕೂ ಅವ್ರನ್ನ ನೋಯಿಸಲ್ಲ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ. ಸೊ 8 ಆಫ್ ಪೆಂಟಿಕಲ್ಸ್, ಜಸ್ಟಿಸ್ ಕಾರ್ಡ್, ಆ್ಯಂಡ್ ಓಕೆ 7 ಆಫ್ ಪೆಂಟಿಕಲ್ಸ್. ಓಕೆ, ಸೊ 7 ಆಫ್ ಪೆಂಟಿಕಲ್ಸ್ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ ಫೈನಾನ್ಷಿಯಲ್ ಇಶ್ಯೂಸ್ ಇರ್ಬೋದು, ಪ್ರಾಪರ್ಟಿ ಇಶ್ಯೂಸ್ ಇರ್ಬೋದು, ಇಲ್ಲ ಜಾಬ್ ಇಶ್ಯೂಸ್ ಇರ್ಬೋದು. ಮೈಟ್ ಬಿ ಅವರು ಲೀಗಲ್ ಕೋರ್ಟ್ ಕೇಸ್ ನಡೀತಾ ಇರ್ಬೋದು, ಅವರ ಕೆಲಸದ ಬಗ್ಗೆ ಆಗಿರ್ಬೋದು, ಪ್ರಾಪರ್ಟಿ ಬಗ್ಗೆ ಆಗಿರ್ಬೋದು, ಇಲ್ಲ ಏನೇ ಇರ್ಬೋದು. ಸೊ ಬಿಸ್ನೆಸ್ ಬಗ್ಗೆ. ಸೊ ಅದು ಒಂದು ವೇಟಿಂಗ್ ಇದರಲ್ಲಿದೆ. ಸೊ ನಾನು ಖಂಡಿತ ಫೇರಾಗಿ ನೋಡ್ತಾ ಇದ್ದೀನಿ. ಸೊ ಇಬ್ಬರೂ ನೋಡ್ತಾ ಇದ್ದೀನಿ. ಸೊ ನಿಮ್ಮನ್ನು ನಾನು ದುರ್ಲಕ್ಷ್ಯ ಮಾಡ್ತಾ ಇಲ್ಲ. ಸೊ ಖಂಡಿತ ನಿಮ್ಮನ್ನು ನಾನು ನನ್ನ ಮನಸ್ಸಲ್ಲಿ ಕನಸಲ್ಲಿ ಇಟ್ಕೊಂಡಿದ್ದೀನಿ. ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ನನ್ನ ಕೆಲಸನೂ ಮುಖ್ಯ, ನನ್ನ ಆ್ಯಕ್ಚುಲಿ ಮೇಯ್ನಾಗಿ ನಿಮ್ಮ ಪರ್ಸನ್ ಫೈಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೀವು ಅವ್ರಿಗೋಸ್ಕರ ವೆಯ್ಟ್ ಮಾಡಲಿ ಅನ್ನೋದು ಅವರ ಆಸೆ. ಆ್ಯಂಡ್ ಈವನ್ ಅವರು ಸಹ ಅವ್ರ ಫೈನಾನ್ಷಿಯಲಿ ಚೆನ್ನಾಗಾಗಲಿ ಅನ್ನೋದು ವೆಯ್ಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಎಸ್, 6 ಆಫ್ ಕಪ್ಸ್, 4 ಆಫ್ ಸಾರ್ಟ್ಸ್ ಆ್ಯಂಡ್ 2 ಆಫ್ ಕಪ್ಸ್. ಫೈನಲಿ ನಿಮ್ಮ ಪರ್ಸನ್ ನಿಮ್ಮನ್ನು ನೋಡ್ಲಿಕ್ಕೆ ಬರ್ತಾ ಇದ್ದಾರೆ. ಆ್ಯಂಡ್ ಈ ಹಿಂದೆ ಮೈಟ್ ಬಿ ನಿಮ್ಮಿಬ್ಬರ ಮಧ್ಯದಲ್ಲಿ ತುಂಬ ಗ್ಯಾಪ್ ಇರ್ಬೋದು. ಮೈಟ್ ಬಿ 6 ತಿಂಗಳು 7 ತಿಂಗಳು ಗ್ಯಾಪ್ ಇರ್ಬೋದು ನಿಮ್ಮಿಬ್ಬರ ಮಧ್ಯದಲ್ಲಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಹಳ ಆಗಿತ್ತು, ಇಲ್ಲ ಇದು ಗಂಡ ಹೆಂಡತಿ ಆದರೂ ಸಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಹಳ ಆಗಿತ್ತು ಅನಿಸುತ್ತೆ. ಮೈಟ್ ಬಿ ಅವರಿಗೆ ಆರೋಗ್ಯ ಸರಿ ಇಲ್ದಲೇ ಇರಬಹುದು. ಸೊ ಏನೋ ಒಂದು ಕಾರಣಾಂತರದಿಂದ ಅವ್ರು ನಿಮ್ಮನ್ನು ಭೇಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಈಗ ಅವರಿಗೆ ನೀವೇ ಬೇಕಾಗಿದೆ. ನಿಮ್ಮ ಜೊತೆ ಅವರ ಜೀವನ ಮುಂದೆ ಚೆನ್ನಾಗಿರಬೇಕು. ಆ್ಯಂಡ್ ಕೆಲವರಿಗೆ ಮೈಟ್ ಬಿ ನಿಮ್ಮ ಎಕ್ಸ್ ವಾಪಸ್ ಬರ್ತಾ ಇದ್ದಾರೆ. ಆ್ಯಂಡ್ ಅವರು ನಿಮ್ಮನ್ನು ಪ್ರಪೋಸ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಮೈಟ್ ಬಿ ಅವ್ರು ನಿಮ್ಮನ್ನು ಮತ್ತೆ ಅವರ ಲೈಫಲ್ಲಿ ವಾಪಸ್ ಕರ್ಕೊಳ್ಳೋಕ್ಕೆ ನೋಡ್ತಾ ಇದ್ದಾರೆ. ಓಕೆ, ಸೊ ನೋಡೋಣ ಮತ್ತು ಯಾವ ರೀತಿಯ ಒಂದು ಎನರ್ಜೀಸ್ ಇದೆ. ದ 5th ಚಕ್ರ, ಸೊ ಥ್ರೋಟ್ ಚಕ್ರ. ಸೊ ಕಂಪ್ಲೀಟಾಗಿ ಕಮ್ಯುನಿಕೇಷನ್ ಇಲ್ಲ ಮಿನಿಮಲ್ ಕಮ್ಯುನಿಕೇಷನ್ ಇರ್ಬೋದು, ಇಲ್ಲ ನೋ ಕಮ್ಯುನಿಕೇಷನ್ ಇರ್ಬೋದು. ಬಟ್ ನಿಮ್ಮ ಪರ್ಸನ್ ಥ್ರೋಟ್ ಚಕ್ರ ಬ್ಲಾಕ್ ಆಗಿತ್ತು. ಆ್ಯಂಡ್ ರೈಟ್ ನಾವು ನಿಮ್ಮ ಪರ್ಸನ್ ಥ್ರೋಟ್ ಚಕ್ರ ಓಪನ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅವರು ಅದನ್ನು ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ಆರ್ಕೇಂಜಲ್ ಗ್ಯಾಬ್ರಿಯಲ್. ಸೊ ಆರ್ಕೇಂಜಲ್ ಗ್ಯಾಬ್ರಿಯಲ್ ಈಸ್ ಅ ಪರ್ಸನ್. ಅವರು ಆ್ಯಕ್ಷನ್ನ ತಗೊಳ್ಳೋದ್ರಲ್ಲಿ
ಏನೋ ನಂಬ್ತಾರೆ. ಆ್ಯಂಡ್ ಅವರ ಥ್ರೋಟ್ ಚಕ್ರ ಜೊತೆಗಿದೆ ಅಂದಮೇಲೆ ಖಂಡಿತ ಅದನ್ನು ಮಾಡೇ ಮಾಡ್ತಾರೆ ಅಂತ ಅರ್ಥ. ಸೊ ಅಲ್ಲಿ ಬ್ಯಾಲೆನ್ಸ್ ಇದೆ. ಸೊ ಬ್ಯಾಲೆನ್ಸ್ ಇರೋದ್ರಿಂದ ಅವರು ಕೆಲವೊಂದು ಆ್ಯಕ್ಷನ್ಸ್ನ ತಗೋಬಹುದು ನಿಮ್ಮ ಸಿಚುವೇಶನ್ ಅಲ್ಲಿ. ಓಕೆ, ಕೇರಿಂಗ್ ಕನೆಕ್ಷನ್. ಸೊ ನಿಮ್ಮಿಬ್ಬರ ಮಧ್ಯದಲ್ಲಿ ಕೇರಿಂಗ್ ಕನೆಕ್ಷನ್ ಇದೆ ಆ್ಯಂಡ್ ಆ ಕೇರಿಂಗ್ ಕನೆಕ್ಷನ್ ತುಂಬ ಡೀಪ್ ಆಗಿದೆ. ಸೊ ಯಾರೂ ಅದನ್ನು ದೂರ ಮಾಡೋಕ್ಕಾಗೋದಿಲ್ಲ, ಇಲ್ಲ ಕಿತ್ಕೊಳ್ಳೋಕ್ಕಾಗೋದಿಲ್ಲ, ಇಲ್ಲ ದೂರ ಮಾಡಿದ್ರೂ ಸಹ ಅವ್ರ ಬಗ್ಗೆ ಯೋಚನೆ ಮಾಡೋದನ್ನಂತೂ ನಿಮ್ಮಿಂದ ಕಿತ್ಕೊಳ್ಳೋಕ್ಕಾಗೋದಿಲ್ಲ ಅನ್ನೋದನ್ನು ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ಆ್ಯಸ್ ದ ವುಮೆನ್ ಹೋಲ್ಡಿಂಗ್ ಅ ಹಾರ್ಟ್. ಸೊ ಮೈಟ್ ಬಿ ನಿಮ್ಮ ಪರ್ಸನ್ಗೆ ಖಂಡಿತ ಗೊತ್ತು ನೀವು ಅವ್ರನ್ನ ವೆಯ್ಟ್ ಮಾಡೇ ಮಾಡ್ತೀರಾ, ಎಷ್ಟೇ ತಿಂಗಳಾಗಲಿ ವರ್ಷಗಳಾಗಲಿ ಸಂವತ್ಸರಗಳಾಗಲಿ. ಸೊ ಮೈಟ್ ಬಿ ನಿಮ್ಮ ಪರ್ಸನಿಗೆ ಕಂಪ್ಲೀಟಾಗಿ ಗೊತ್ತಿದೆ ನೀವು ಅವ್ರಿಗೋಸ್ಕರ ಕಾಯ್ತೀರಾ ಅನ್ನೋದು. ಆ್ಯಂಡ್ ನಿಮ್ಮ ಪರ್ಸನ್ ನಿಮ್ಮ ಮೇಲೆ ಕಂಪ್ಲೀಟಾಗಿ ಹೋಪ್ಸ್ ಇಟ್ಕೊಂಡಿದ್ದಾರೆ. ಓಕೆ, ಸೊ ನೋಡೋಣ ನಿಮ್ಮ ಪರ್ಸನ್ ಮೆಸೇಜಸ್ ಏನಿದೆ, ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತ ಅನ್ನೋದನ್ನು. ಓಕೆ, ಯು ಅಕ್ಸೆಪ್ಟ್ ಆ್ಯಂಡ್ ರೆಸ್ಪೆಕ್ಟ್ ಮೈ ಲಿಮಿಟೇಷನ್. ಸೊ ಲಿಮಿಟೇಷನ್ಸ್ ಬಹಳ ಇದೆ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ. ಸೊ ಲಿಮಿಟೇಷನ್ಸ್ ಏನೇ ಇದ್ದರೂ ಸಹ ನೀವು ಅದನ್ನು ಗೌರವಿಸ್ತೀರ. ಅವರ ಕಷ್ಟ ಇರ್ಬೋದು, ಸುಖ ಇರ್ಬೋದು, ಇಲ್ಲ ನಿಮ್ಮನ್ನು ಮಾತಾಡದೇ ಇರ್ಬೋದು, ಟೈಮ್ ಕೊಡ್ದಲೇ ಇರ್ಬೋದು, ಏನೇ ಇರ್ಬೋದು, ಬಟ್ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಯು ರೆಸ್ಪೆಕ್ಟ್ ಮೀ ಆ್ಯಸ್ ಅ ಪರ್ಸನ್. ಸೊ ನಾನು ಹೇಗಿದ್ದೀನೋ ನೀವು ಅವ್ರನ್ನ ರೆಸ್ಪೆಕ್ಟ್ ಮಾಡ್ತೀರಾ ಆ್ಯಂಡ್ ಎಲ್ಲೂ ಸಹ ಅವ್ರನ್ನ ಡಿಸ್ರೆಸ್ಪೆಕ್ಟ್ ಮಾಡಲ್ಲ, ಕೆಟ್ಟದಾಗಿ ನಡ್ಕೊಳ್ಳಲ್ಲ, ಆ್ಯಂಡ್ ಮನಸ್ಸನ್ನ ನೋವು ಮಾಡೋದಿಲ್ಲ. ಆ್ಯಂಡ್ ನೀವು ತುಂಬ ಹೀಲಿಂಗ್ ಪವರ್ನ ತೋರಿಸ್ತೀರಾ ಅವ್ರಿಗೋಸ್ಕರ. ಯು ಆರ್ ಆಲ್ವೇಸ್ ದೇರ್ ವೆನ್ ಐ ನೀಡ್ ಯು. ಎಕ್ಸಾಕ್ಟ್ಲಿ. ಸೊ ನೀವು ಯಾವಾಗಲೂ ಅವರು ನೋವಲ್ಲಿದ್ದಾಗ, ಮನಸ್ಸು ತುಂಬ ವಿಚಲಿತವಾದಾಗ ಆ್ಯಂಡ್ ಏನೂ ತಲೆ ಓಡ್ದಲೇ ಇರೋ ಒಂದು ಟೈಮಲ್ಲಿ ಯಾರೂ ಇಲ್ದಾಗ ಮೈಟ್ ಬಿ ಅವ್ರು ನಿಮ್ಮನ್ನು ನೆನ್ಪು ಮಾಡ್ಕೊತಾರೆ. ಆ್ಯಂಡ್ ನೀವು ಯಾವ ರೀತಿ ಸಾಂತ್ವನ ಹೇಳ್ತೀರಾ, ನೀವು ಯಾವ ರೀತಿ ಅವರಿಗೆ ಕೇರ್ ಮಾಡ್ತೀರಾ ಅನ್ನೋದನ್ನು ಅವರು ಕಂಪ್ಲೀಟಾಗಿ ಇಲ್ಲಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಓಕೆ, ಸೊ ನಿಮ್ಮನ್ನು ಅವರು ಎಲ್ಲೂ ಸಹ ಮರ್ತಿಲ್ಲ. ಮೈಟ್ ಬಿ ಕೆಲವೊಂದು ಸರ್ಕಮ್ಸ್ಟಾನ್ಸಸ್ಸಲ್ಲಿ ನೀವು ಅಂದ್ಕೊತಾ ಇರ್ಬೋದು ಅಷ್ಟೇ. ಓಕೆ, ಯು ಆರ್ ಕೇಝಿ ಆ್ಯಂಡ್ ಡಾರ್ಕಿ. ಓಕೆ, ಸೊ ನಿಮ್ಮನ್ನು ಕೆಲವೊಂದು ಸತಿ ನಿಮ್ಮ ಪ್ರೀತಿನ ನೋಡಿ, ನಿಮ್ಮ ಹುಚ್ಚು ಪ್ರೀತಿನ ನೋಡಿ ಕೆಲವೊಂದು ಸತಿ ಅವರಿಗೆ ಭಯ ಆಗುತ್ತೆ. ಸೊ ನಿಜವಾಗ್ಲೂ ಇವರು ನನ್ನ ಇಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ, ನಾನು ಇವ್ರನ್ನ ಹರ್ಟ್ ಮಾಡ್ತೀನ, ಇವ್ರನ್ನ ನಾನು ಚೆನ್ನಾಗಿ ನೋಡ್ಕೊತೀನ ಅನ್ನೋ ಒಂದು ಭ್ರಮೆ ಹುಟ್ಕೊಳ್ಳುತ್ತೆ ನಿಮ್ಮ ಪರ್ಸನಿಗೆ. ಸೊ ನಿಮ್ಮ ಬಗ್ಗೆ ಭಯನೂ ಇದೆ, ಪ್ರೀತಿನೂ ಇದೆ, ಭಕ್ತಿನೂ ಇದೆ, ಬ್ಯಾಲೆನ್ಸು ಇದೆ, ಎಲ್ಲವೂ ಇದೆ. ಬಟ್ ಕೆಲವೊಂದು ಸರ್ಕಮ್ಸ್ಟಾನ್ಸಸ್ಸಿಂದ ನೀವು ದೂರ ಆಗಿರಬಹುದು, ಇಲ್ಲ ಮಾನಸಿಕವಾಗಿ ದೈಹಿಕವಾಗಿ ಯಾವುದೇ ರೀತಿಯಲ್ಲೂ ಡಿಫ್ರೆನ್ಸಸ್ ಈ ಒಂದು ಅದನ್ನು ಅವರು ಕಂಪ್ಲೀಟಾಗಿ ನಿಲ್ಲಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಓಕೆ, ಯು ನೆವರ್ ಲೆಟ್ ಮೀ ಫೀಲ್ ಲೋನ್ಲಿ. ನೀವು ಅವ್ರನ್ನ ಯಾವತ್ತೂ ಅವರೊಬ್ಬರೇ ಅನ್ನೋ ಭಾವನೆಯನ್ನು ಅವರಿಗೆ ತೋರಿಸ್ಕೊಡೋದಿಲ್ಲ. ಓಕೆ, ಸೊ ನಾನು ಯಾವುದೇ ಚಾಲೆಂಜಸ್ ಆಗಲಿ ಏನೇ ಆಗಲಿ ಅದನ್ನು ಒಬ್ಬರೇ ಫೇಸ್ ಮಾಡಬೇಕು, ಇಲ್ಲ ಇಲ್ಲ ಅವಳಿದ್ದಾಳೆ ಅವರಿದ್ದಾರೆ ಅನ್ನೋದ್ರ ಬಗ್ಗೆ ಥಿಂಕ್ ಮಾಡ್ತಾರೆ ಹೊರತು ಎಲ್ಲವನ್ನೂ ಅವರೇ ಮಾಡ್ತಾ ಇದ್ದಾರೆ, ಇಲ್ಲ ಎಲ್ಲವನ್ನೂ ಸಹಿಸ್ಕೊಳ್ತಾ ಇರೋದು ಅವರೇ, ಮಾಡ್ತಾ ಇರೋದು ಅವರೇ ಅನ್ನೋ ಭಾವನೆ ಎಲ್ಲೂ ಸಹ ಇಲ್ಲ. ಇಲ್ಲಿ ಒಂದು ಸಮತೋಲನ ಕಾಣಿಸ್ತಾ ಇದೆ, ಬ್ಯಾಲೆನ್ಸ್ ಕಾಣಿಸ್ತಾ ಇದೆ. ಆ್ಯಂಡ್ ಆ ಬ್ಯಾಲೆನ್ಸ್ ಮೈಂಡ್ ಬಾಡಿ ಸೋಲ್ ನಿಮ್ಮ ಕಡೆ ಇದೆ ಆ್ಯಂಡ್ ಅವ್ರ ಕಡೆಯೂ ಇದೆ. ಬಟ್ ಅದು ವಾಲಿರೋದು ಜಾಸ್ತಿ ನಿಮ್ಮ ಕಡೆ. ಓಕೆ, ಸೊ ಅವರು ಫಸ್ಟು ಅವ್ರ ಬಗ್ಗೆ ಥಿಂಕ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ. ಆ್ಯಂಡ್ ನೀವೇನು ಹೇಳ್ತಿದ್ರಿ ಆ ಜಾಗದಲ್ಲಿ, ನೀವೇನು ಮಾಡ್ತಿದ್ರಿ ಆ ಜಾಗದಲ್ಲಿ ಅನ್ನೋದ್ರ ಬಗ್ಗೆ ಫಸ್ಟ್ ಅವರಿಗೆ ತಲೆಯಲ್ಲಿ ಬರುತ್ತೆ, ಆಮೇಲೆ ಬೇರೆಯವ್ರ ವಿಷಯ ಬರುತ್ತೆ. ಓಕೆ, ಆ್ಯಂಡ್ ಮೇನ್ಲಿ ಮತ್ತೆ ನೋಡೋಣ ಮತ್ತು ಯಾವ ಮೆಸೇಜಸ್ ಇದೆ ನಿಮ್ಮ ಪರ್ಸನ್ ಕಡೆಯಿಂದ ಅಂತ. ಸೊ ಈಗ ಅಚ್ಚಲ್ಲಿ ನೋಡೋಣ. ಓಕೆ, ಫಾದರ್. ಸೊ ಮೈಟ್ ಬಿ ಅವರು ನಿಮ್ಮ ಮಕ್ಕಳಿಗೆ ಫಾದರ್ ಆಗಬೇಕು ಅಂತ ಇಷ್ಟಪಡ್ತಾರೆ, ಇಲ್ಲ ಫಾದರ್ ಇಶ್ಯೂಸ್ ಇರ್ಬೋದು, ಇಲ್ಲ ಅವ್ರ ತಂದೆ ಹೆಲ್ತ್ ಇಶ್ಯೂಸ್ ಇರ್ಬೋದು, ಇಲ್ಲ ಅವ್ರ ಫೋಕಸ್ ಅವ್ರ ತಂದೆ ಮೇಲೆ ಇರ್ಬೋದು. ಮೇನ್ಲಿ ಇಲ್ಲಿ ಫಾದರ್ ಎನರ್ಜಿ ಜಾಸ್ತಿ ಇದೆ. ಮೈಟ್ ಬಿ ಅವರು ಮೈಟ್ ಬಿ ನಿಮಗನ್ನಿಸ್ತಾ ಇದೆ ಆ್ಯಂಡ್ ಅವ್ರಿಗೂ ಗೊತ್ತು ನೀವು ಅವರ ತಂದೆಯ ಸ್ಥಾನನ ಅವ್ರಿಗೆ ಕೊಟ್ಟಿದ್ದೀರಾ ಅನ್ನೋದು. ಓಕೆ, ಫೋಕಸ್. ಸೊ ನಿಮ್ಮ ಫೋಕಸ್ನ ನೀವು ಹಾಳು ಮಾಡ್ಕೊಬೇಡಿ, ಯೋಚನೆ ಮಾಡಬೇಡಿ ಅನ್ನೋದನ್ನು ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಫೋಕಸ್ ನಿಮ್ಮ ಕೆಲಸದ ಮೇಲೆ ಇರಲಿ, ನನ್ನ ಮೇಲೆ ಬೇಡ. ಬಿಕಾಸ್
ಫೋಕಸ್ನ ನೀವು ಕೆಲಸದ ಮೇಲೆ ಹಾಕಿ ನಾನು ಬಂದೇ ಬರ್ತೀನಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮೈ ಗುಡ್ನೆಸ್, ಇಷ್ಟಕ್ಕೊಂದು ಬಂದಿದೆ. ಸೊ ಫಸ್ಟ್ 2 ತೊಗೊತೀನಿ. ಪೇ ಅಟೆನ್ಷನ್. ಸೊ ಯಾವುದ್ರ ಮೇಲೇನೋ ಅಟೆನ್ಷನ್ ಕೊಡಬೇಕಾಗಿದೆ ನೀವು. ಮೈಟ್ ಬಿ ನಿಮ್ಮ ಹೆಲ್ತ್ ಇರ್ಬೋದು, ಇಲ್ಲ ನಿಮ್ಮ ಫ್ರೆಂಡ್ಶಿಪ್ ಇರ್ಬೋದು, ಇಲ್ಲ ಏನೇ ಇರ್ಬೋದು. ನೀವು ಯಾವುದ್ರ ಮೇಲೇನೋ ಗಮನ ಕೊಡ್ತಾ ಇಲ್ಲ. ಸೊ ಗಮನ ಕೊಡಿ. ಅದು ಲೀಗಲ್ ಮ್ಯಾಟರ್ಸ್ ಇರ್ಬೋದು, ಇಲ್ಲ ನಿಮ್ಮ ಪೇಪರ್ಸ್ ಬಗ್ಗೆ ಇರ್ಬೋದು. ಸೊ ಏನೋ ಒಂದು ನೀವು ಇಲ್ಲಿ ಬಿಡ್ತಾ ಇದ್ದೀರಾ. ಸೊ ಅದ್ರ ಮೇಲೆ ಏನೋ ಅಟೆನ್ಷನ್ ಕೊಡಿ ಅನ್ನೋದು ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ. ಇಲ್ಲ ನಿಮ್ಮ ರಿಲೇಷನ್ಶಿಪ್ ಮೇಲೆ ನೀವು ಅಟೆನ್ಷನ್ ಕೊಡಿ, ಇಲ್ಲ ಮಕ್ಕಳ ಮೇಲೆ ಕೊಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ಸೊ ಕ್ವೆಶನ್ ಮಾರ್ಕ್ ಇದೆ. ಸೊ ಕ್ವೆಶನ್ ಮಾರ್ಕ್ ಇಲ್ಲಿ ಮೈಟ್ ಬಿ ಅವರಿಗೆ ನೀವು ಅವ್ರನ್ನ ಕಂಪ್ಲೀಟಾಗಿ ಒಪ್ಕೊತೀರೋ ಇಲ್ವೋ, ಇಲ್ಲ ಮುಂದೆ ಏನು ನಿಮ್ಮ ಫ್ಯೂಚರ್ ಅನ್ನೋದು ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಇರಬಹುದು. ಓಕೆ, ಸೆಲೆಬ್ರೇಟ್. ಸೊ ಅವ್ರು ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡಬೇಕಂತ ಇದ್ದಾರೆ ಲೈಫನ್ನು. ಆ್ಯಂಡ್ ಲೈಫಿನ ಪ್ರತಿಯೊಂದು ಕ್ಷಣವೂ ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡಬೇಕು ಅಂತಿದ್ದಾರೆ. ಸೊ ಕ್ವೆಶನ್ ಜೊತೆ ಆನ್ಸರು ಇದೆ. ಸೊ ನಿಮ್ಮ ಕ್ವೆಶನ್ಗಳಿಗೆ ತುಂಬ ಬೇಗ ಆನ್ಸರ್ಗಳು ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಆನ್ಸರ್ ನೋಡಿ ಕೆಳಗಡೆ ಎಸ್ ಅಂತ ಇದೆ. ಓಕೆ, ಸೊ ನಿಮ್ಮ ಯಾವುದೇ ಪ್ರಶ್ನೆಗೂ ಆನ್ಸರ್ ಎಸ್ ಇದೆ. ಸೊ ಪೈಲ್ ಈ ಥರ ಇದ್ದಾಗ ನನಗೆ ತುಂಬ ಖುಷಿ ಆಗುತ್ತೆ. ಸಿಂಕ್ರನಿಸಿಟೀಸ್ ಅಂದರೆ ಇದು. ಓಕೆ, ಸೊ ಮೊದಲು ಪ್ರಶ್ನೆ ಬಂತು, ಆಮೇಲೆ ಉತ್ತರ ಬಂತು, ಆನ್ಸರ್ ಬಂತು, ಆಮೇಲೆ ಆ ಉತ್ತರ ಏನು ಅಂದಾಗ ಎಸ್ ಅಂತ ಬಂತು. ಸೊ ಇದನ್ನು ನಾವು ಸಿಂಕ್ರನಿಸಿಟೀಸ್ ಅನ್ನೋದು. ಓಕೆ, ಸೊ ಮತ್ತೇನಿದೆ ವಿಷಯ, ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಹೇಳಬೇಕು ಅಂತಿದ್ದಾರೆ. ಚೇಂಜಸ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ಓಕೆ, ಆ್ಯಂಡ್ ಫೋಕಸ್ ಮಾಡಿ ಚೇಂಜಸ್ ಮೇಲೆ, ಒಳ್ಳೆ ಚೇಂಜಸ್ ಮೇಲೆ. ಓಕೆ, ನೋ, ಯಾರಿಗೂ ನೀವು ನೋ ಹೇಳಬೇಕಾಗಿದೆ. ಆ್ಯಂಡ್ ಫ್ರೆಂಡ್ಶಿಪ್ನ ನೀವು ಫಸ್ಟ್ ಆದ್ಯತೆನ ಕೊಡಬೇಕಾಗಿದೆ. ಇಲ್ಲಿ ಮೈಟ್ ಬಿ ಕೆಲವೊಂದು ಡಿಸಿಷನ್ಸ್ನ ನೀವು ಮಾಡಬೇಕಾಗಿದೆ. ಆ್ಯಂಡ್ ಸ್ಟ್ರಾಂಗಾಗಿ ಎಲ್ಲೋ ಒಂದು ಕಡೆ ನೋ ಹೇಳಬೇಕಾಗಿದೆ. ಓಕೆ, ಆ್ಯಂಡ್ ಫ್ರೆಂಡ್ಶಿಪ್ ಇಲ್ಲಿ ಮೈಟ್ ಬಿ ನೀವು ಫ್ರೆಂಡ್ಶಿಪ್ನ ಇಗ್ನೋರ್ ಮಾಡ್ತಾ ಇದ್ದೀರಾ, ಇಲ್ಲ ಫ್ರೆಂಡ್ಶಿಪ್ನ ಸೀರಿಯಸ್ಸಾಗಿ ತೊಗೊಳ್ತಾ ಇಲ್ಲ. ಅದ್ರ ಮೇಲೆ ಗಮನ ಕೊಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ಸ್ಟೆಪ್ ಅಪ್. ಸೊ ನಿಮ್ಮ ಬಗ್ಗೆ ನೀವು ಸ್ಟೆಪ್ ಅಪ್ ಅಂದರೆ ನಿಮ್ಮ ಬಗ್ಗೆ ನೀವೇನು ಡಿಸಿಷನ್ಸ್ನ ತೊಗೊತೀರಲ್ಲ ಅದನ್ನು ನೀವು ಸ್ಟ್ರಾಂಗಾಗಿ ಬಿಲೀವ್ ಮಾಡಿ, ಅದನ್ನು ನೀವು ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತೀರಾ ಅನ್ನೋದು ನಿಮ್ಮ ಪರ್ಸನಿಗೆ ಗೊತ್ತಿದೆ. ಆ್ಯಂಡ್ ನಿಮ್ಮ ಫೋಕಸ್ ಎಲ್ಲೂ ಸಹ ಡಿಸ್ಟ್ರ್ಯಾಕ್ಟ್ ಆಗ್ತಾ ಇಲ್ಲ. ಪೇ ಅಟೆನ್ಷನ್, ಇಲ್ಲಿ ಅವ್ರು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಸೊ ಪೇ ಅಟೆನ್ಷನ್ ಕಾರ್ಡ್ ಏನು ಹೇಳ್ತಾ ಇದೆ. ಎಸ್, ಸೊ ಪ್ರೀತಿ ಇದೆ ಲೈಫಲ್ಲಿ. ಆ ಪ್ರೀತಿ ಸಣ್ಣದಾಗಿದ್ರೂ ಅದನ್ನು ಇಗ್ನೋರ್ ಮಾಡಬೇಡಿ ಅನ್ನೋದು ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ. ಮೈಟ್ ಬಿ ಅವರು ಒಂದು ಸಣ್ಣದಾಗಿ ನಿಮಗೆ ಒಂದು ಮೆಸೇಜ್ ಹಾಕ್ಬೋದು, ಇಲ್ಲ ಸಣ್ಣದಾಗಿ ಏನೋ ನಿಮಗೆ ಅವ್ರ ಬಗ್ಗೆ ಡ್ರೀಮ್ ಬರ್ಬೋದು, ಇಲ್ಲ ಏನೋ ಇರ್ಬೋದು. ಆ ಟೈಮಲ್ಲಿ ಅವರು ಸಹ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಅದನ್ನು ನೀವು ಅಟೆನ್ಷನ್ ಕೊಡಿ. ನಾನು ಕೊಡೋ ಪ್ರೀತಿ, ನಾನು ಕೊಡೋ ಕಾಳಜಿ, ನಾನು ಕೊಡೋ ಎಮೋಷ್ನಲ್ ಸ್ಟ್ರೆಂತ್ ಬಗ್ಗೆ ನೀವು ಇಲ್ಲಿ ಕಾಳಜಿ ಕೊಡಿ. ಆ್ಯಂಡ್ ತುಂಬ ಜನಕ್ಕೆ ಮೈಟ್ ಬಿ ಇಲ್ಲಿ ಹೊಸ ಪ್ರೀತಿ ನಿಮ್ಮ ಲೈಫಲ್ಲಿ ಬರ್ತಾ ಇದೆ, ಅದ್ರ ಬಗ್ಗೆ ನೀವು ಅಟೆನ್ಷನ್ನ ಕೊಡಿ ಅನ್ನೋದು ಈ ಕಾರ್ಡ್ ಇಲ್ಲಿ ತಿಳಿಸ್ತಾ ಇದೆ. ಓಕೆ, ಸೊ ಪೈಲ್ ನಂಬರ್ 1 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಷಯದೊಳಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ. ನಮಸ್ತೆ. ಪೈಲ್ ನಂಬರ್ 2, ಯಾರು ಇನ್ಫಿನಿಟಿ ಸ್ಟೋನ್ನ ಚಾಯ್ಸ್ ಮಾಡಿದ್ದೀರಾ. ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ನೋಡೋಣ ನಿಮ್ಮ ಪರ್ಸನ್ ಏನು ಥಿಂಕ್ ಮಾಡ್ತಾ ಇದ್ದಾರೆ. ರೈಟ್ ನಾವು ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಈ ಕ್ಷಣ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು. ಓಕೆ, ಸೊ ಅವರು ನೀವು ಯಾವುದೋ ಒಂದು ಸಿಚುವೇಷನಲ್ಲಿ ಬಂದಿಯಾಗಿದ್ದೀರಾ, ನೀವು ಯಾವುದೋ ಒಂದು ಬಂಧನದಲ್ಲಿದ್ದೀರಾ, ಇಲ್ಲ ಒಂದು ತಪ್ಪು ತಿಳುವಳಿಕೆ ನಿಮ್ಮಲ್ಲಿದೆ ಅನ್ನೋದು ನಿಮ್ಮ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲ ನಿಮ್ಮ ಪರ್ಸನ್ ಈ ಒಂದು ಸಿಚುವೇಷನಲ್ಲಿ ಇರಬಹುದು. ಓಕೆ, 5 ಆಫ್ ಕಪ್ಸ್, ನಿಮ್ಮಿಬ್ಬರ ಮಧ್ಯದಲ್ಲಿ ಸಾಕಷ್ಟು ಅಂತರ ಕಾಣಿಸ್ತಾ ಇದೆ. ಮೈಟ್ ಬಿ ಅದು ಯಾರೋ ಒಬ್ಬರು ಹೇಳಿರೋದಿರ್ಬೋದು, ಇಲ್ಲ ನೀವಿಬ್ಬರೇ ಅದನ್ನು ಕ್ರಿಯೇಟ್ ಮಾಡ್ಕೊಂಡಿರಬಹುದು, ಇಲ್ಲ ನಿಮ್ಮಿಬ್ಬರಲ್ಲಿ ಸ್ಟ್ರಾಂಗ್ ಆಗಿ ಬ್ರೇಕಪ್ ಆಗಿದೆ. ಆ್ಯಂಡ್ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಈಗಲೂ ಸಹ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಹತ್ರ ಆಪ್ಷನ್ಸ್ ಇದ್ದರೂ ಸಹ ಅದನ್ನು ನೋಡ್ತಾ ಇಲ್ಲ. ಮೈಟ್ ಬಿ ಅವರು ಅದನ್ನು ಯೋಚನೆ ಮಾಡೋದನ್ನು ನಿಲ್ಲಿಸಿ ನಿಮ್ಮ ಕಡೆ ಬರೋ ಚಾನ್ಸಸ್ ಇದೆ. ಓಕೆ, ಸೊ ಹೈರೋಫೈಂಟ್ ಇದೆ. ಮೈಟ್ ಬಿ ಇಲ್ಲಿ ರಿಲಿಜಿಯಸ್ ಫ್ಯಾಕ್ಟರ್ಸ್ ಇರ್ಬೋದು. ಮೈಟ್ ಬಿ ನೀವು ಇಲ್ಲ ನಿಮ್ಮ ಪರ್ಸನ್ ಬೇರೆ ಬೇರೆ ಜಾತಿ ಇರಬಹುದು.
ಇಲ್ಲ ನಿಮ್ಮಲ್ಲಿ ಏನೋ ಒಂದು ಡಿಫ್ರೆನ್ಸ್ ಇರ್ಬೋದು. ಸೊ ಆ ಒಂದು ಡಿಫ್ರೆನ್ಸಸ್ ನಿಮ್ಮನ್ನು ದೂರ ಮಾಡಿದೆ. ಆ್ಯಂಡ್ ನಿಮ್ಮ ಪರ್ಸನ್ ಈಗಲೂ ಸಹ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ ಆ್ಯಂಡ್ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಆ ಟೈಮಲ್ಲಿ ಅದು ಆಗಬಾರ್ದಿತ್ತು ಅನ್ನೋದನ್ನು ಯೋಚನೆ ಮಾಡ್ತಾ ಇದ್ದಾರೆ. ಸೊ ತುಂಬ ಪ್ರೀತಿ ಇತ್ತು ನಿಮ್ಮಿಬ್ಬರ ಮಧ್ಯದಲ್ಲಿ. ಆ್ಯಂಡ್ 5 ಆಫ್ ಕಪ್ಸ್, ಮೈಟ್ ಬಿ ಇಲ್ಲಿ ಇಬ್ಬರಲ್ಲೊಬ್ಬರು ತುಂಬಾ ಕ್ಲೋಸ್ ಆಫ್ ಆಗಿಬಿಟ್ಟಿದ್ದೀರಾ. ಮೈಟ್ ಬಿ ನೀವು ನಿಮ್ಮ ಪರ್ಸನ್ನ ಬ್ಲಾಕ್ ಮಾಡಿಟ್ಟಿರಬಹುದು, ಇಲ್ಲ ನಿಮ್ಮ ಪರ್ಸನ್ ಮಾಡಿರಬಹುದು. ಆ್ಯಂಡ್ ಇಲ್ಲಿ ಹೈರೋಫೈಂಟ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ಡಿವೈನ್ ಗೈಡೆನ್ಸ್ನ ತೊಗೊಳ್ಳಿ ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ನ ನೀವು ಮುಂದೆ ತೊಗೊಂಡು ಹೋಗಬೇಕು. ಜಸ್ಟಿಸ್ ಕಾರ್ಡ್. ಸೊ ಫೇರ್ ಆಗಿ ನೋಡಿ ಅಂತ ನಿಮ್ಮ ಪರ್ಸನ್ ಕೇಳ್ಕೊತಾ ಇದ್ದಾರೆ ನಿಮ್ಮನ್ನು. ಸೊ ಏನು ನಡೀತು, ಏನು ನಡೆದಿಲ್ಲ ಅದನ್ನು ಮತ್ತೆ ಯೋಚನೆ ಮಾಡಿ ಆ್ಯಂಡ್ ಡಿಸಿಷನ್ಸ್ನ ತೊಗೊಳ್ಳಿ. ಡಿವೈನ್ ಗೈಡೆನ್ಸ್ನ ತೊಗೊಳ್ಳಿ. ನಿಮ್ಮ ಇಂಟ್ಯೂಷನ್ ಮಾತನ್ನು ಕೇಳಿ ಅನ್ನೋದು ನಿಮ್ಮ ಪರ್ಸನ್ ಇಲ್ಲಿ ಕೇಳ್ಕೊತಾ ಇದ್ದಾರೆ. ಮೈಟ್ ಬಿ ನಿಮಗೂ ಇದು ಡೈರೆಕ್ಟಾಗಿ ಇಲ್ಲಿ ಸ್ಪಿರಿಟ್ ಗೈಡ್ಸ್, ಏಂಜಲ್ಸ್, ವಿಘ್ನೇಶ್ವರ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂದರೆ ಯಾವುದೋ ಒಂದು ಸಿಚುವೇಷನಲ್ಲಿ ಸ್ಟಕ್ ಆಗಿರಬೇಡಿ. ಸೊ ಗೈಡೆನ್ಸ್ನ ತೊಗೊಳ್ಳಿ, ಫೇರಾಗಿ ಯೋಚನೆ ಮಾಡಿ ಆ್ಯಂಡ್ ಡಿಸಿಷನ್ಸ್ನ ಮಾಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ 3 ಆಫ್ ಕಪ್ಸ್ ಇದೆ. ನಿಮ್ಮ ಜೊತೆ ಕಳೆದಿರೋ ಕ್ಷಣಗಳು, ಸಿಹಿಯಾದ ಕ್ಷಣಗಳು ಆ್ಯಂಡ್ ನಿಮ್ಮ ಜೊತೆ ಎಂಜಾಯ್ ಮಾಡಿರೋ ಪಾರ್ಟಿಗಳಿರಬಹುದು, ಇಲ್ಲ ನೀವು ನಿಮ್ಮ ಫ್ರೆಂಡ್ ಸರ್ಕಲ್ಸ್ ಜೊತೆ ಅವರನ್ನು ಟ್ರೀಟ್ ಮಾಡೋ ರೀತಿ ಇರ್ಬೋದು, ಅದು ನಿಮ್ಮ ಪರ್ಸನಿಗೆ ತುಂಬ ಇಷ್ಟ. ಆ್ಯಂಡ್ 9 ಆಫ್ ಕಪ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ಮೈಟ್ ಬಿ ಅವರು ನಿಮ್ಮನ್ನು ತುಂಬ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಆ್ಯಂಡ್ ದಿನ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ನಿಮ್ಮ ಮತ್ತು ಅವರ ಕನೆಕ್ಷನ್ ಮತ್ತೆ ಒಂದಾಗಲಿ, ನಿಮ್ಮ ಅವರ ಲೈಫಲ್ಲಿ ನೀವು ಮತ್ತೆ ವಾಪಸ್ ಬರಲಿ ಅನ್ನೋದನ್ನು ಅವರು ತುಂಬಾ ಅವರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ. ಓಕೆ, ದ ಬ್ರೇಕಪ್. ಸೊ ದ ಬ್ರೇಕಪ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ಮೈಟ್ ಬಿ ಮುಂದೆ ಈ ರೀತಿ ಆಗಕೂಡ್ದು ಅನ್ನೋದು ಒಂದಿದೆ. ಆ್ಯಂಡ್ ಇದು 5 ಆಫ್ ಪೆಂಟಕಲ್ಸ್ ಫ್ಯೂಚರಲ್ಲಿ ಇರೋದ್ರಿಂದ ಮೈಟ್ ಬಿ ಮುಂದೆ ಎಲ್ಲಿ ನಮ್ಮಿಬ್ಬರ ಬಗ್ಗೆ ಬ್ರೇಕಪ್ ಆಗಬಹುದು, ಏನಾಗಬಹುದು ಅನ್ನೋ ಒಂದು ಭಯ ನಿಮ್ಮ ಪರ್ಸನಿಗೆ ಕಾಡ್ತಾ ಇದೆ. ಓಕೆ, ಸೊ ಮೈಟ್ ಬಿ ನಿಮ್ಮ ಪರ್ಸನ್ ಮತ್ತು ನಿಮ್ಮ ಇಬ್ಬರ ಮಧ್ಯದಲ್ಲಿ ಡಿಸ್ಟೆನ್ಸ್ ಎಲ್ಲಿ ಕ್ರಿಯೇಟ್ ಆಗುತ್ತೆ, ಎಲ್ಲಿ ಇದಕ್ಕೇನೋ ಒಂದು ಆಗಿಬಿಡುತ್ತೆ ಅನ್ನೋದು ಅವರಿಗೆ ಭಯನೂ ಇದೆ. ಓಕೆ, ಸೊ ಸಾಕಷ್ಟು ಭಯದಲ್ಲಿದ್ದಾರೆ ನಿಮ್ಮ ಪರ್ಸನ್. ಸೊ ಡೆತ್ ಕಾರ್ಡ್, ಓಕೆ, ಹೈ ಪ್ರಿಸ್ಟೆಸ್ ಕಾರ್ಡ್ ಆ್ಯಂಡ್ ಸನ್ ಕಾರ್ಡ್. ವಾವ್. ಸೊ ಕೊನೆಗೂ ನಿಮ್ಮ ಪರ್ಸನ್ ಕ್ಲಿಯರ್ ಆಗಿ ಡಿಸಿಷನ್ಸ್ನ ತೊಗೊತಾರೆ. ಮೈಟ್ ಬಿ ಅವ್ರ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಷನ್ ನಡೀತಾ ಇದೆ. ಆ್ಯಂಡ್ ಹೈ ಪ್ರಿಸ್ಟೆಸ್ ಇಲ್ಲಿ ಒಬ್ಬ ನಾಲೆಜಬಲ್ ಪರ್ಸನ್. ಸೊ ನಿಮ್ಮ ಒಂದೇ ರೀಡಲ್ಲಿ ಹೈರೋಫೆಂಟ್ ಆ್ಯಂಡ್ ಹೈ ಪ್ರಿಸ್ಟೆಸ್ ಕಾರ್ಡ್ ಇದೆ. ಮೈಟ್ ಬಿ ನಿಮ್ಮ ಪರ್ಸನಿಗೆ ಅವರ ಅಡಿಕ್ಷನ್ಸ್ ತಪ್ಪು, ಓಕೆ, ಸೊ ಇಲ್ಲ ಥರ್ಡ್ ಪಾರ್ಟಿ ತಪ್ಪು ಅನ್ನೋದು ಅವರಿಗೆ ತಿಳುವಳಿಕೆ ಬಂದಿದೆ. ಆ್ಯಂಡ್ ಸನ್ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ ಖಂಡಿತ ಅವರು ನಿಮ್ಮ ಕಡೆ ಒಂದು ಪಾಸಿಟಿವ್ ಅಪ್ರೋಚ್ ಇಟ್ಕೊಂಡು ಬರ್ತಾರೆ ಆ್ಯಂಡ್ ಬರಬೇಕು ಅಂತಲೂ ಇದ್ದಾರೆ ಆ್ಯಂಡ್ ಖಂಡಿತ ಬರ್ತಾರೆ ಕೂಡ. ಸೊ ಅವರ ಒಂದು ಲೈಫು ಮತ್ತೆ ನಿಮ್ಮ ಜೊತೆ ಖುಷಿಯಾಗಿ ಶುರುವಾಗಲಿ, ಒಂದು ಒಳ್ಳೆ ಅಧ್ಯಾಯದಲ್ಲಿ ಶುರುವಾಗಲಿ ಅನ್ನೋದನ್ನು ಇಲ್ಲಿ ಬಯಸ್ತಾ ಇದ್ದಾರೆ. ಆ್ಯಂಡ್ ಕೆಲವರಿಗೆ ಮೈಟ್ ಬಿ ನೀವು ಪಾಸ್ಟಲ್ಲಿ ತುಂಬ ಹರ್ಟ್ಗಳನ್ನು ನೋಡಿದ್ದೀರಾ, ತುಂಬ ನೋವುಗಳನ್ನು ನೋಡಿದ್ದೀರಾ. ಮೈಟ್ ಬಿ ಅದರಿಂದ ನೀವು ಹೊರಗೆ ಬರ್ತಾ ಇದ್ದೀರಾ, ನಾಲೆಜಬಲ್ ಪರ್ಸನ್ ಆಗ್ತಾ ಇದ್ದೀರಾ ಆ್ಯಂಡ್ ಲೈಫನ್ನು ಎಂಜಾಯ್ ಮಾಡ್ತಿದ್ದೀರಾ. ಮೈಟ್ ಬಿ ನಿಮ್ಮ ಎಕ್ಸ್ ಆ ರೀತಿ ನಿಮ್ಮನ್ನು ನೋಡ್ತಾ ಇದ್ದಾರೆ. ಓಕೆ, ಎಂಪ್ರೆಸ್. ಎಸ್, ಸೊ ಅವರು ನಿಮ್ಮನ್ನು ಮದುವೆ ಆಗಬೇಕಂತಿದ್ದಾರೆ ಬಿಕಾಸ್ ನೀವು ತುಂಬಾ ಸ್ಟ್ರಾಂಗ್ ವುಮೆನ್ ಇದ್ದೀರಾ, ಇಲ್ಲ ಮ್ಯಾನ್ ಇದ್ದೀರಾ. ಸೊ ಎನರ್ಜೀಸ್ ತೊಗೊಳ್ಳಿ, ಇಲ್ಲಿ ಜನರಲ್ ಮ್ಯಾಟ್ರ್ ಆಗೋದಿಲ್ಲ. ಸೊ ನಾನು ಪ್ರತಿ ರೀಡಿಂಗಲ್ಲೂ ಹೇಳೋದಕ್ಕಾಗಲ್ಲ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಸೊ ನಾನು ಹಿ ಆರ್ ಶಿ ಇಲ್ಲಿ ಹೇಳೋದಕ್ಕಾಗಲ್ಲ. ಸೊ ಎನರ್ಜೀಸ್ನ ನೀವು ತೊಗೊಳ್ಳಿ. ಆ್ಯಂಡ್ ಪೇಜ್ ಆಫ್ ಸಾರ್ಟ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ಮೈಟ್ ಬಿ ನಿಮ್ಮ ಪರ್ಸನಿಗೆ ಇಬ್ಬರು ಚಾಯ್ಸ್ ಇದೆ. ಸೊ ಇಬ್ಬರಲ್ಲಿ ಒಂದು ಚಾಯ್ಸ್ನ ಮಾಡಬೇಕಾಗಿದೆ. ಒಂದು ಅವರ ವೈಫ್ ಇರ್ಬೋದು, ಇನ್ನೊಂದು ನೀವಿರಬಹುದು. ಆ್ಯಂಡ್ ಚಾಯ್ಸಸ್ ತುಂಬ ಟಫ್ ಇದೆ ಆ್ಯಂಡ್ ಅವರು ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಪೇಜ್ ಆಫ್ ಸಾರ್ಟ್ಸ್ ಏನು ಹೇಳ್ತಾ ಇದೆ, ಸೊ ಮ್ಯಾರೇಜ್ ಇನ್ವಾಲ್ವ್ ಇದೆ. ಸೊ ಮ್ಯಾರೇಜ್ ಇರೋದ್ರಿಂದ ನಿಮ್ಮನ್ನು ಸಹ ಅವರು ಇಗ್ನೋರ್ ಮಾಡೋದಕ್ಕಾಗಲ್ಲ ಆ್ಯಂಡ್ ಅವರು ಮ್ಯಾರಿಡ್ ಆಗಿರೋ ಪರ್ಸನ್ನು ಸಹ ಇಗ್ನೋರ್ ಮಾಡೋದಕ್ಕಾಗಲ್ಲ. ಆ್ಯಂಡ್ ಕೆಲವರಿಗೆ ಇಲ್ಲಿ ಒಂದು ವಾರ್ನಿಂಗ್ ಕೂಡ ಇದೆ. ಮೈಟ್ ಬಿ ನೀವು ನಿಮ್ಗಿಂತ ವಯಸ್ಸಲ್ಲಿ ಚಿಕ್ಕ ಇರೋ ಪರ್ಸನಿಗೆ ಡೀಲ್ ಮಾಡ್ತಾ ಇದ್ದರೆ ಹುಷಾರಾಗಿ ಅವ್ರ ಬಗ್ಗೆ ಥಿಂಕ್ ಮಾಡಿ ಆ್ಯಂಡ್ ಡಿಸಿಷನ್ಸ್ನ ತೊಗೊಳ್ಳಿ ಅನ್ನೋದಿದೆ. ಬಿಕಾಸ್ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದು ಇನ್ನೊಂದು ರಿಲೇಷನ್ಶಿಪ್ಪಲ್ಲಿ ಹೋಗೋದು ತಪ್ಪು. ಸೊ ಒಂದು ರಿಲೇಷನ್ ಕಂಪ್ಲೀಟಾಗಿ ಇರೋದಾದ್ಮೇಲೆ ಇನ್ನೊಂದು ರಿಲೇಷನ್ಶಿಪ್ನ ನಾವು ಪರ್ಸ್ಯೂ ಮಾಡಬೇಕು. ಅಲ್ಲಿವರೆಗೂ ಅದನ್ನು ಹೋಲ್ಡಲ್ಲಿ ಇಟ್ಟಿರಬೇಕು. ಓಕೆ,
ಎಸ್, ಪೇಜ್ ಆಫ್ ಪೆಂಟಿಕಲ್ಸ್, ನೈಟ್ ಆಫ್ ವಾಂಡ್ಸ್ ಆ್ಯಂಡ್ ಸೆವೆನ್ ಆಫ್ ಸಾರ್ಟ್ಸ್. ಆ್ಯಂಡ್ ಇಲ್ಲಿ ಮೈಟ್ ಬಿ ಸ್ವಲ್ಪ ಜನಕ್ಕೆ ಇಲ್ಲಿ ತುಂಬ ದೊಡ್ಡ ವಾರ್ನಿಂಗ್ಸ್ಗಳಿದೆ. ಮೈಟ್ ಬಿ ನಿಮ್ಮ ಲೈಫಲ್ಲಿ ಜನ ತುಂಬ ಈಸಿಯಾಗಿ ರಶ್ ಆಗ್ತಾರೆ. ಮೈಟ್ ಬಿ ಈ ರೀಡಿಂಗ್ ನೋಡೋ ಟೈಮಲ್ಲಿ ಈ ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಇರೋದ್ರಿಂದ, ಸೊ ನೀವು ಯಾವಾಗಾರ ನೋಡ್ತಾ ಇದ್ರು ದಯವಿಟ್ಟು ನಿಮ್ಮ ಕೆರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ರಾದರ್ ಯಾರೋ ಒಬ್ಬರು ತುಂಬ ಬೇಗ ನಿಮ್ಮ ಲೈಫಲ್ಲಿ ಬರ್ತಾರೆ, ನಿಮ್ಮನ್ನು ತುಂಬ ಬೇಗ ಪ್ರಪೋಸ್ ಮಾಡ್ತಾರೆ, ನಿಮ್ಮನ್ನು ತುಂಬ ಬೇಗ ಅಪ್ರೋಚ್ ಮಾಡ್ತಾರೆ, ನಿಮ್ಮನ್ನು ಇಂದ್ರ ಚಂದ್ರ ತುಂಬ ಹೊಗಳ್ತಾರೆ ಆ್ಯಂಡ್ ತುಂಬ ಪ್ಯಾಷನೇಟ್ ಆಗಿರ್ತಾರೆ, ಅಟ್ರಾಕ್ಟಿವ್ ಆಗಿರ್ತಾರೆ ಅಂತ ಹೇಳಿ ಅವ್ರನ್ನ ಅಕ್ಸೆಪ್ಟ್ ಮಾಡಬೇಡಿ. ಯಾಕಂದರೆ ಮೋಸ ಹೋಗೋ ಚಾನ್ಸಸ್ ಇದೆ. ಆ್ಯಂಡ್ ಪದೇ ಪದೇ ನನಗೆ ಡೆವಿಲ್ ಕಾರ್ಡು ಕಾಣಿಸ್ತಾ ಇದೆ. ಮೈಟ್ ಬಿ ಇಲ್ಲಿ ನೆಗೆಟಿವಿಟಿನೂ ಇರಬಹುದು. ನೆಗೆಟಿವಿಟಿನ ಅಟ್ರಾಕ್ಟ್ ಮಾಡಬೇಡಿ ಅನ್ನೋದನ್ನು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ನೋಡೋಣ ನಿಮ್ಮ ಪರ್ಸನ್ ಲವ್ ಮೆಸೇಜಸ್ ತಗೊಳ್ತೀನಿ. ಸೊ ನೋಡೋಣ ಎನರ್ಜೀಸ್ ಯಾವ ರೀತಿ ಇದೆ ಅನ್ನೋದನ್ನು, ನಿಮ್ಮ ಪರ್ಸನ್ ಏನು ಥಿಂಕ್ ಮಾಡ್ತಾ ಇದ್ದಾರೆ. ಕಾಂಟ್ರ್ಯಾಕ್ಟ್, ಎಕ್ಸಾಕ್ಟ್ಲಿ. ಸೊ ಕಾಂಟ್ರ್ಯಾಕ್ಟ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಏನೋ ಒಂದು ಅನ್ಫಿನಿಶ್ಡ್ ಬಿಸ್ನೆಸ್ ಇದೆ. ಓಕೆ, ಸೊ ಯಾವುದೋ ಒಂದು ಚಾಪ್ಟರ್ನ ಕಂಪ್ಲೀಟಾಗಿ ಕ್ಲೋಸ್ ಮಾಡಿದ್ಮೇಲೆ ಇನ್ನೊಂದು ಚಾಪ್ಟರ್ನ ನಾವು ಓಪನ್ ಮಾಡೋಕ್ಕೆ ಹೋಗಬೇಕು. ಸೊ ನಿಮ್ಮ ಪರ್ಸನ್ ಆ ಕಾಂಟ್ರ್ಯಾಕ್ಟಲ್ಲಿ ಇರೋದ್ರಿಂದ ನೀವು ಹುಷಾರಾಗಿ ಡಿಸಿಷನ್ಸ್ನ ತಗೋಬೇಕಾಗಿದೆ. ಓಕೆ, ಸೊ ನೋಡೋಣ ನೆಕ್ಸ್ಟ್ ಕಮ್ಯುನಿಟಿ. ಎಸ್, ಸೊ ಕಮ್ಯುನಿಟಿ ಇಲ್ಲಿ ಅಗೇನ್ ತ್ರೀ ಆಫ್ ಕಪ್ಸ್ ಎನರ್ಜಿ. ಓಕೆ, ಸೊ ತ್ರೀ ಆಫ್ ಕಪ್ಸ್ ಎನರ್ಜಿ. ಸೊ ಅವರು ನಿಮ್ಮ ಜೊತೆ ಎಂಜಾಯ್ ಮಾಡಬೇಕು ಲೈಫಲ್ಲಿ. ಅವರ ಕಮ್ಯುನಿಟಿ ಇರ್ಬೋದು, ನಿಮ್ಮ ಕಮ್ಯುನಿಟಿ ಇರ್ಬೋದು, ಎಲ್ಲರೂ ಜೊತೆಗೆ ಸೇರಿ ನಿಮ್ಮ ಸಂಭ್ರಮದಲ್ಲಿ ಪಾಲ್ಗೊಳ್ಬೇಕು ಅನ್ನೋದು ಅವರ ಆಸೆ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಈಸ್ ಅಡ್ಜಸೆಂಟ್ ಪಾಸಿಬಿಲಿಟೀಸ್. ಬೇರೆ ಪಾಸಿಬಿಲಿಟೀಸ್ನು ನೋಡಿ ಅನ್ನೋದನ್ನು ಈ ಕಾರ್ಡು ಹೇಳ್ತಾ ಇದೆ. ಮೈಟ್ ಬಿ ನಿಮ್ಮ ಪರ್ಸನ್ ಬೇರೆ ಕಡೆ ಅವರ ಪಾಸಿಬಿಲಿಟೀಸ್ನ ಹುಡುಕ್ತಾ ಇದ್ದಾರೆ, ಅದಕ್ಕೋಸ್ಕರ ನಿಮಗೆ ಇಲ್ಲಿ ಚೀಟಿಂಗ್ ಕಾರ್ಡು ಬಂದಿದೆ. ಓಕೆ, ಸೊ ಡಬಲ್ ಚೀಟಿಂಗ್ ಕಾರ್ಡ್ ಇರೋದ್ರಿಂದ ನೀವು ಹುಷಾರಾಗಿರಬೇಕು. ಈವನ್ ಪೇಜ್ ಆಫ್ ಸಾರ್ಟ್ಸು ಅದನ್ನೇ ಹೇಳೋದು. ಸೊ ಮೈಟ್ ಬಿ ನಿಮ್ಮ ಪರ್ಸನ್ ನಿಮ್ಮನ್ನು ಒಂದು ಕಡೆ ನೋಡ್ತಾ ಇದ್ದಾರೆ, ಇನ್ನೊಬ್ರನ್ನೂ ನೋಡ್ತಾ ಇದ್ದಾರೆ. ಸೊ ಮೈಟ್ ಬಿ ನಿಮ್ಮ ಪರ್ಸನ್ ತುಂಬ ಹ್ಯಾಪಿ ಇದ್ದಾರೆ, ನಿಮ್ಮನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ, ಇನ್ನೊಬ್ರನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಅಂತ. ಮೈಟ್ ಬಿ ಅವರಿಗೆ ಬೇರೆ ದಾರಿನೂ ಇದೆ. ಸೊ ಇದರಿಂದ ನೀವು ಹೊರಗೆ ಬರಬೇಕು ಅಂದ್ರೂ ನೀವು ಬೇರೆ ಪಾಸಿಬಿಲಿಟೀಸ್ನ ನೋಡಬೇಕು ಅನ್ನೋದನ್ನು ಈ ಕಾರ್ಡ್ ಹೇಳ್ತಾ ಇದೆ. ಓಕೆ, ಸೊ ನೋಡೋಣ ನಿಮ್ಮ ಪರ್ಸನ್ ಮೆಸೇಜಸ್ ಏನಿದೆ, ಪರ್ಸನಲ್ ಮೆಸೇಜಸ್ ನಿಮಗೋಸ್ಕರ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಯು ಲುಕ್ ಡೀಪ್ ಇನ್ ಟು ಮೈ ಐಸ್. ಸೊ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ನಿಮಗೆ ಅವರು ನಿಜಾಂಶ ಹೇಳ್ತಾ ಇದ್ದಾರಾ, ಸುಳ್ಳು ಹೇಳ್ತಾ ಇದ್ದಾರಾ ಅಂತ ನಿಮಗೆ ಕಂಪ್ಲೀಟ್ ಪಿಕ್ಚರ್ ಸಿಕ್ಬಿಡುತ್ತೆ. ಸೊ ನೀವು ಅವ್ರು ಕಂಪ್ಲೀಟಾಗಿ ಇನ್ ಆ್ಯಂಡ್ ಔಟ್ ಅವರ ಬಗ್ಗೆ ನಿಮಗೆ ಗೊತ್ತಿದೆ. ಸೊ ಅವ್ರು ಎಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ, ಅವ್ರು ಎಲ್ಲಿ ನಿಜಾಂಶ ಹೇಳ್ತಾ ಇದ್ದಾರೆ ಅನ್ನೋ ಒಂದು ಸತ್ಯ ನಿಮಗೆ ಗೊತ್ತಿದೆ ಅನ್ನೋದು ನಿಮ್ಮ ಪರ್ಸನಿಗೂ ಗೊತ್ತಿದೆ. ಓಕೆ, ಯು ಟ್ರೀಟ್ ಮೀ ಲೈಕ್ ಯುವರ್ ಪ್ರಿನ್ಸಸ್. ಸೊ ನಿಮ್ಮ ಪರ್ಸನ್ ನಿಮ್ಮನ್ನು ಪ್ರಿನ್ಸಸ್ ಥರ ನೋಡ್ತಾರೆ. ಆ್ಯಂಡ್ ನೀವು ಫಿಮೇಲ್ ವಾಚ್ ಮಾಡ್ತಾಯಿದ್ರೆ, ಸೊ ನಿಮ್ಮ ಪರ್ಸನ್ ಮೇಲ್ ವಾಚ್ ಮಾಡ್ತಾಯಿದ್ರೆ ನಿಮ್ಮ ಪರ್ಸನ್ ನಿಮ್ಮನ್ನು ಪ್ರಿನ್ಸ್ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಸೊ ಪ್ರಿನ್ಸ್ ಚಾರ್ಮಿಂಗ್ ಪ್ರಿನ್ಸಸ್ ಥರ ನೋಡ್ತಾ ಇದ್ದಾರೆ. ಸೊ ಬ್ಯೂಟಿಫುಲ್ ಪ್ರಿನ್ಸಸ್ ಥರ ನೋಡ್ತಾ ಇದ್ದಾರೆ ಅವರು ನಿಮ್ಮ ಲೈಫಲ್ಲಿ. ಓಕೆ, ಆ್ಯಂಡ್ ಅವ್ರ ಲೈಫಲ್ಲಿ ಕೂಡ ಯು ಆರ್ ಮೈ ಸ್ಟ್ರೆಂತ್. ಸೊ ನೀವು ಅವರ ಬಲ. ಸೊ ಬಲನೇ ಇಲ್ಲ ಅಂದಮೇಲೆ ಅವ್ರು ಯಾರಿಗೋಸ್ಕರ ಫೈಟ್ ಮಾಡ್ತಾರೆ ಅಲ್ವಾ. ಯು ಲವ್ ಮೀ. ಸೊ ಅವ್ರಿಗೆ ಕಂಪ್ಲೀಟಾಗಿ ಗೊತ್ತು ನೀವು ಅವ್ರನ್ನ ಪ್ರೀತಿಸ್ತೀರಾ ಅನ್ನೋದನ್ನು. ಓಕೆ, ಆ್ಯಂಡ್ ಫಸ್ಟ್ ಜಾಗದಲ್ಲಿ ನೀವೇ ಇದ್ದೀರಾ. ಆ್ಯಂಡ್ ಅದನ್ನು ನೀವು ಡೈರೆಕ್ಟಾಗೂ ಹೇಳಿದ್ದೀರಾ, ತುಂಬ ಪ್ರಾಕ್ಟಿಕಲ್ ಆಗಿದ್ದೀರಾ. ನಿಮ್ಮ ಪರ್ಸನಿಗೆ ಅದು ಇಷ್ಟ. ಆ್ಯಂಡ್ ಎಮೋಷ್ನಲ್ಲು ಇದ್ದೀರಾ, ಅದು ಇಷ್ಟ. ಯು ಮೇಕ್ ಮೀ ಕಂಪ್ಲೀಟ್. ಎಕ್ಸಾಕ್ಟ್ಲಿ. ಸೊ ಅವರನ್ನು ನೀವು ಕಂಪ್ಲೀಟ್ ಮಾಡ್ತೀರಾ. ನೀವಿಲ್ಲ ಅಂದರೆ ಅವರು ಇನ್ಕಂಪ್ಲೀಟ್. ಓಕೆ, ಸೊ ನೆಕ್ಸ್ಟ್ ನೋಡೋಣ ನಿಮ್ಮ ಪರ್ಸನ್ ಮತ್ತು ಯಾವ ಮೆಸೇಜಸ್ನ ಕೊಡಲಿಕ್ಕೆ ಇಷ್ಟಪಡ್ತಾರೆ ಅನ್ನೋದನ್ನು. ಫೈಲ್ ನಂಬರ್ 2 ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್. ಫೈಲ್ ನಂಬರ್ 2 ಯಾರು ಇನ್ಫಿನೈಟ್ ಸ್ಟೋನ್ನ ಚಾಯ್ಸ್ ಮಾಡಿದ್ದಾರೆ. ಅವರ ಪರ್ಸನ್ ಮೆಸೇಜಸ್ನ ಕೊಡಿ. ಓಕೆ, ಯೂಸಿಂಗ್ ಯು. ಎಸ್, ಸಿ ದ ಕಾರ್ಡ್ ಬಂದಾಗಿದೆ. ಯಾರೋ ನಿಮ್ಮನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಪರ್ಸನ್ ಇಲ್ಲಿ ಮೈಟ್ ಬಿ ಈ ರೀಡಿಂಗ್ ಥ್ರೂ ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನು ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದು. ಓಕೆ, ಇಲ್ಲ ನೀವು ಅದು ಮಾಡ್ತಾಯಿದ್ರೆ ಕಂಪ್ಲೀಟಾಗಿ ಮಾಡಬೇಡಿ ಅದನ್ನು ಅಂತ ಕೇಳ್ಕೊತೀನಿ. ಸೊ ಯೂಸಿಂಗ್ ಯು ಅಂದರೆ ನಿಮ್ಮನ್ನು
ಇಲ್ಲಿ ಯಾರೋ ಒಬ್ಬರು ಯೂಸ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಪರ್ಸನ್ ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನಾನು ಇವಳನ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ಳಿ ಅನ್ನೋದನ್ನು. ಓಕೆ, ಫೈಲ್ ನಂಬರ್ 2 ಕಂಪ್ಲೀಟಾಗಿ ವಾರ್ನಿಂಗ್ಸ್ಗಳು ತುಂಬ ಇದೆ. ಹುಷಾರಾಗಿ ನೀವು ಡಿಸಿಷನ್ಸ್ನ ತೊಗೊಬೇಕಾಗಿದೆ. ಗೈಡೆನ್ಸ್ ಬೇಕು ಅಂದರೆ ಗೈಡೆನ್ಸು ಸಹ ನೀವು ಇಲ್ಲಿ ತೊಗೋಬೇಕಾಗಿದೆ. ಓಕೆ, ಮಾರ್ಚ್ ತಿಂಗಳು. ಓಕೆ, ಸೊ ಮಾರ್ಚ್ ತಿಂಗಳು ಇಂಪಾರ್ಟೆಂಟ್ ಇರ್ಬೋದು ನಿಮಗೆ, ನಿಮ್ಮ ಪರ್ಸನಿಗೆ. ಸೊ ಮೀಟ್ ಪ್ರೊಫೆಷ್ನಲ್. ಸೊ ನಿಮ್ಮ ಪ್ರೊಫೆಷ್ನಲ್ ಮೇಲೆ ಸ್ವಲ್ಪ ಗಮನ ಕೊಡಿ. ಸೊ ನಿಮಗೆ ಪ್ರೊಫೆಷ್ನಲ್ಸ್ ಹತ್ರ ಸಜೆಷನ್ಸ್ ಬೇಕು ಅಂದರೆ ಕಂಪ್ಲೀಟಾಗಿ ನೀವು ಸಜೆಷನ್ಸ್ನ ತೊಗೊಬೋದು. ಸೊ ಜೂನ್ ಮಂತ್ ಇಂಪಾರ್ಟೆಂಟ್ ಇರ್ಬೋದು. ಡಿವೈನ್ ನಿಮ್ಮ ಜೊತೆ ಇದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ ಅಪ್. ಸೊ ನಿಮಗೋಸ್ಕರ ನೀವು ಓಪನ್ ಅಪ್ ಆಗಿ ನಿಮಗೋಸ್ಕರ ನೀವು ನಿಲ್ಲಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಕ್ವೆಶನ್ ಮಾರ್ಕ್ ಇದೆ. ಸೊ ಕ್ವೆಶನ್ ಮಾರ್ಕು ಏನಕ್ಕೆ ಇದೆ? ಸೊ ಕ್ವೆಶನ್ ಮಾರ್ಕ್ನ ಆನ್ಸರ್ನ ಯಾವ ರೀತಿ ಹುಡುಕಬೇಕು ಅನ್ನೋದನ್ನು ನೋಡಿ. ಓಕೆ, ಸೊ ನೆಕ್ಸ್ಟ್ ಇಸ್ ಬೆಸ್ಟ್ ಮ್ಯಾನ್ ವುಮೆನ್ ಅರೌಂಡ್ ಯು. ಸೊ ನೀವು ಅವರ ಲೈಫಲ್ಲಿ ಬೆಸ್ಟ್ ಪರ್ಸನ್. ಓಕೆ, ಸೊ ಯಾರೂ ಇಲ್ಲ ಅಕ್ಕಪಕ್ಕ. ಓಕೆ, ಸೊ ಕ್ವೆಶನ್ ಮಾರ್ಕ್ ಏನಿದೆ ಅನ್ನೋದನ್ನು ನೋಡೋಣ. ಸೊ ಅದಕ್ಕೆ ಉತ್ತರ ಏನು? ಮ್ಯಾಜಿಷಿಯನ್ ಕಾರ್ಡ್. ಸೊ ಯಾರೂ ನಿಮ್ಮನ್ನು ಟ್ರಿಕ್ ಮಾಡ್ತಾ ಇದ್ದಾರೆ, ಇಲ್ಲ ಏನೋ ಒಂದು ಮ್ಯಾನಿಫೆಸ್ಟೇಷನ್ ನೀವು ಮಾಡಬೇಕಾಗಿದೆ, ಇಲ್ಲ ನೀವು ಏನು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಲ್ಲ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕಾಗಿದೆ. ಸೊ ನಾನು ಯಾರಿಗೋಸ್ಕರ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀನಿ, ಅದು ಸರಿನಾ ತಪ್ಪು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೇಕಾಗಿದೆ ಇಲ್ಲಿ. ಓಕೆ, ಫೈಲ್ ನಂಬರ್ 2 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಫ್ರೆಶ್ ವಿಡಿಯೋ ಒಂದಿಗೆ, ಫ್ರೆಶ್ ಟಾಪಿಕ್ ಒಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ತೆ. ನಮಸ್ತೆ. ಫೈಲ್ ನಂಬರ್ 3 ಯಾರು ಈ ಒಂದು ಕ್ಯಾಂಡಲ್ನ ಚಾಯ್ಸ್ ಮಾಡಿದ್ದೀರಾ, ಯೆಲ್ಲೋ ಕಲರ್. ಸೊ ನಿಮ್ಮ ರೀಡಿಂಗಿಗೆ ನಿಮಗೆ ಸ್ವಾಗತ. ಸೊ ನೋಡೋಣ ನಿಮ್ಮ ಪರ್ಸನ್ ಏನಂತ ಥಿಂಕ್ ಮಾಡ್ತಾ ಇದ್ದಾರೆ. ಓಕೆ, ಸೊ ನಿಮ್ಮ ಪರ್ಸನ್ ಹರ್ಟಿಂದ ಹೊರಗೆ ಬರ್ತಾ ಇದ್ದಾರೆ, ಥಿಂಕಿಂಗಿಂದ ಹೊರಗೆ ಬರ್ತಾ ಇದ್ದಾರೆ. ಬರೀ ಮ್ಯಾನಿಫೆಸ್ಟೇಷನ್ಸ್ ಏನಕ್ಕೆ ಮಾಡೋದು, ಬೇರೇನೂ ಮಾಡೋಣ. ಸೊ ಮ್ಯಾನಿಫೆಸ್ಟೇಷನ್ಸ್ನ ಮುಂದೆ ಹೇಗೆ ತೊಗೊಂಡು ಹೋಗೋದು ಅದ್ರ ಬಗ್ಗೆ ಯೋಚನೆ ಮಾಡೋಣ ಅನ್ನೋದ್ರ ಬಗ್ಗೆ ಇಲ್ಲಿದೆ. ಸೊ 9 ಆಫ್ ಸಾರ್ಟ್ಸ್ ಎನರ್ಜಿಯಿಂದ ಹೊರಗೆ ಬರ್ತಾ ಇದ್ದಾರೆ ನಿಮ್ಮ ಪರ್ಸನ್. ಹ್ಯಾಂಗ್ಡ್ ಮ್ಯಾನ್ ಅಂದರೆ ಡಿಲೇಸ್, ಇದರಿಂದ ಹೊರಗೆ ಬರ್ತಾ ಇದ್ದಾರೆ. ಮೈಟ್ ಬಿ ಅವರು ನಿಮ್ಮನ್ನು ತುಂಬ ತಡೆದಿಟ್ಟಿದ್ದಾರೆ. ಮೈಟ್ ಬಿ ಅವರು ಅವರ ಜರ್ನಿಯಲ್ಲಿ ನಿಮ್ಮನ್ನು ತುಂಬಾ ನೋವು ಕೊಟ್ಟಿದ್ದಾರೆ. ಮೈಟ್ ಬಿ ನೀವು ತುಂಬ ಸ್ಟ್ರಾಂಗ್ ಆಗ್ತಿದ್ದೀರಾ ಅದರಿಂದ, ಆ್ಯಂಡ್ ಅದನ್ನು ಅವರು ನಿಮ್ಮ ಬಗ್ಗೆ ಇಲ್ಲಿ ಗಮನಿಸ್ತಾ ಇದ್ದಾರೆ. ಓಕೆ, ಸೊ ಮೈಟ್ ಬಿ ಅದನ್ನು ಅವ್ರು ಗಮನಿಸ್ತಾ ಇದ್ದಾರೆ ಇಲ್ಲಿ. ಓಕೆ, ಆ್ಯಂಡ್ 6 ಆಫ್ ಕಪ್ಸ್ ಎನರ್ಜಿ ಇದೆ, ಏಸ್ ಆಫ್ ಸಾರ್ಟ್ಸ್ ಎನರ್ಜಿ ಇದೆ. ಆ್ಯಂಡ್ ಸೊ ಮೈಟ್ ಬಿ ಇಲ್ಲಿ ಫೈಲ್ ನಂಬರ್ 3 ನಿಮ್ಮ ಪರ್ಸನ್ ಇಲ್ಲ ನಿಮ್ಮ ಎಕ್ಸ್ ವಾಪಸ್ ಬರ್ತಾ ಇದ್ದಾರೆ. ಆ್ಯಂಡ್ ಅದರ ಕ್ಲಾರಿಟಿ ಕೂಡ ಇದೆ. ಬಟ್ ನಿಮಗೆ ಈ ಪರ್ಸನ್ ಬೇಡ. ಮೈಟ್ ಬಿ ಈ ಪರ್ಸನ್ ನಿಮಗೆ ಬರ್ಡನ್ಸಮ್ ಫೀಲ್ ಆಗ್ತಾ ಇದ್ದಾರೆ. ಮೈಟ್ ಬಿ ಆ ರಿಲೇಷನ್ಶಿಪ್ಪು ಮತ್ತೆ ಅದೇ ಥರ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ. ಆ್ಯಂಡ್ ಅದನ್ನು ನಿಮ್ಮ ಪರ್ಸನ್ ಇಲ್ಲಿ ಕ್ಲಿಯರ್ ಆಗಿ ನೋಡ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. 10 ಆಫ್ ಪೆಂಟಿಕಲ್ಸ್, ಏಸ್ ಆಫ್ ಕಪ್ಸ್ ಆ್ಯಂಡ್ 2 ಆಫ್ ಪೆಂಟಿಕಲ್ಸ್. ಸಿ ಹಾಗೆ ನಿಮ್ಮ ಪರ್ಸನ್ ನಿಮ್ಮನ್ನು ಪ್ರೀತಿ ಕೊಡಬೇಕು, ನಿಮ್ಮನ್ನು ಮದುವೆ ಆಗಬೇಕು, ನಿಮಗೆ ಫ್ಯಾಮಿಲಿ ಕೊಡಬೇಕು. ಬಟ್ ಮತ್ತೆ ಅವರು 2 ಆಫ್ ಪೆಂಟಿಕಲ್ಸ್ ಎನರ್ಜಿಯಲ್ಲಿದ್ದಾರೆ. ಬಿಕಾಸ್ ಮತ್ತೆ ಚೀಟಿಂಗ್ ಮಾಡ್ತಾ ಇದ್ದಾರೆ ನಿಮ್ಮನ್ನು. ಮೈಟ್ ಬಿ ಅವರು ಆ ಒಂದು ಚೀಟಿಂಗ್ ಎನರ್ಜಿ ಇರ್ಬೋದು, ಇಲ್ಲ ನಿಮ್ಮನ್ನು ಮೋಸ ಮಾಡೋ ಎನರ್ಜಿಯಿಂದ ಹೊರಗೆ ತೆಗಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಮೈಟ್ ಬಿ ಆ ಒಂದು ಪ್ರಯತ್ನದಲ್ಲಿ ಇದ್ದಾರೆ. ಮೈಟ್ ಬಿ 1 ತಿಂಗಳದೊಳಗೆ ಮೈಟ್ ಬಿ ನಿಮ್ಮ ಪರ್ಸನ್ ವಾಪಸ್ ನಿಮ್ಮ ಕಡೆ ಬರ್ಬೋದು ಕಂಪ್ಲೀಟಾಗಿ. ಓಕೆ, 10 ಆಫ್ ಸಾರ್ಟ್ಸ್, ಏಸ್ ಆಫ್ ವಾಂಡ್ಸ್ ಆ್ಯಂಡ್ 8 ಆಫ್ ವಾಂಡ್ಸ್. ಸೊ ನಿಮ್ಮ ಪರ್ಸನ್ ಮೈಟ್ ಬಿ ತುಂಬ ಹರ್ಟ್ ಆಗಿದ್ದಾರೆ. ಆ್ಯಂಡ್ ಆ ಹರ್ಟನ್ನು ಅವರು ಮತ್ತೆ ಜಾಸ್ತಿ ಕಂಪ್ಲೀಟಾಗಿ ತೊಗೊಳಕ್ಕಾಗ್ತಾ ಇಲ್ಲ ನಿಮ್ಮನ್ನು ಅವರು ತುಂಬ ಹರ್ಟ್ ಮಾಡಿದ್ದಾರೆ, ತುಂಬ ನೋವು ಕೊಟ್ಟಿದ್ದಾರೆ. ಆ್ಯಂಡ್ ಈಗ ಅವರು ಮೈಟ್ ಬಿ ನ್ಯೂ ಬಿಗಿನಿಂಗ್ಸ್ ನಿಮ್ಮ ಜೊತೆ ಮಾಡಬೇಕು ಆ್ಯಂಡ್ ಕ್ವಿಕ್ಕಾಗಿ ಮಾಡಬೇಕು. ಥಿಂಗ್ಸ್ ನಿಮ್ಮ ಇಬ್ಬರ ಮಧ್ಯದಲ್ಲಿ ಕ್ವಿಕ್ಕಾಗಿ ಮೂವ್ ಆಗಬೇಕು ಅನ್ನೋದು ಅವರು ಬಯಸ್ತಾ ಇದ್ದಾರೆ. ಸೊ ವೀಲ್ ಆಫ್ ಫಾರ್ಚೂನ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ಮೈಟ್ ಬಿ ನಿಮ್ಮ ಟೈಮ್ ಈಗ ಚೇಂಜ್ ಆಗ್ತಾ ಇದೆ. ಓಕೆ, ಸೊ ನಿಮ್ಮಿಬ್ಬರ ಮಧ್ಯದಲ್ಲಿ ಏನೇ ಆಗಿರ್ಬೋದು ಅದನ್ನು ಕಂಪ್ಲೀಟಾಗಿ ಫುಲ್ ಸ್ಟಾಪ್ ಇಟ್ಟು ಒಂದು ಹೊಸ ಅಧ್ಯಾಯನ ಶುರು ಮಾಡಲಿಕ್ಕೆ ಇಲ್ಲಿ ಟ್ರೈ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಪರ್ಸನ್ ನಿಮ್ಮನ್ನು ಅಪ್ರೋಚ್ ಮಾಡೋ ಎಲ್ಲ ಸಾಧ್ಯತೆಯೂ ಇದೆ. ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜೀಸ್ ಏನಿದೆ.
ಸೊ ಕಾಂಟ್ರಾಕ್ಟ್ ಕಾರ್ಡ್, ನೆಕ್ಸ್ಟ್ ಆಂಗ್ಸೈಟಿ, ಓಕೆ, ಡಿಸಿಟ್. ಸಿ ಈ ಪೈಲಲ್ಲಿ ಆಂಗ್ಸೈಟಿ ಬಹಳ ಇದೆ. ಸೊ ಏನು ಮುಂದೆ ಆಗ್ಬೋದು ಅನ್ನೋದ್ರ ಚಿಂತೆ ಬಹಳ ಇದೆ, ಬಟ್ ಅದ್ರ ಮೇಲೆ ಆ್ಯಕ್ಷನ್ ಏನೂ ಇಲ್ಲ. ಓಕೆ, ಸೊ ಮೈಟ್ ಬಿ ನಿಮ್ಮ ಪರ್ಸನ್ ಎನರ್ಜಿ ಸದ್ಯಕ್ಕೆ ಡಿಸೀಟ್ ಇದೆ. ಸೊ ಡಿಸೀಟ್ ಅಂದರೆ ಇದು ಒಂದು ಚೀಟಿಂಗ್ ಕಾರ್ಡ್. ಓಕೆ, ಸೊ ಇದು ಬೇಸಿಕಲಿ ಕೆಲವೊಂದು ವಿಷಯಗಳನ್ನು ಮುಚ್ಚಿಡೋದಾಗಲಿ, ಇಲ್ಲ ಕೆಲವೊಂದು ವಿಷಯಗಳನ್ನು ನಿಮಗೆ ಹೇಳೋಕ್ಕೆ ಆಗದೇ ಇರೋ ಒಂದು ಪರಿಸ್ಥಿತಿ ಇರ್ಬೋದು. ಆ ಪರಿಸ್ಥಿತಿಯಲ್ಲಿ ನಿಮ್ಮ ಪರ್ಸನ್ನ ನೀವು ಈ ರೀತಿ ನೋಡ್ತಾ ಇರ್ಬೋದು, ಆ್ಯಂಡ್ ನಿಮ್ಮ ಪರ್ಸನ್ ಎನರ್ಜಿ ಈ ರೀತಿ ಇದೆ. ಓಕೆ, ಆ್ಯಂಡ್ ಆಂಗ್ಸೈಟಿ ಬಹಳ ಇದೆ. ನೀವು ಅವ್ರನ್ನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ತೀರಾ? ಸೊ ನಾನು ಸುಳ್ಳು ಹೇಳಿದ್ದೀನಿ, ಮೋಸ ಮಾಡಿದ್ದೀನಿ, ಮೋಸ ಮಾಡಿದ್ದೀನಿ ಅವರಿಗೆ. ಸೊ ನನ್ನನ್ನು ಅವರು ಯಾವ ರೀತಿ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಒಂದು ನಿದ್ದೆ ಇಲ್ಲದೆಲ್ಲೋ ರಾತ್ರಿ ಅವರಿಗೆ. ಓಕೆ, ಸೊ ಹಗಲು ರಾತ್ರಿ ಅವರು ನೀವು ಏನು ಯೋಚನೆ ಮಾಡ್ತೀರಾ ಅವ್ರ ಬಗ್ಗೆ ಅನ್ನೋದರಲ್ಲಿ ಯೋಚನೆ ಅವರಿಗೆ ಬಹಳ ಇದೆ. ಸೊ ಅವರನ್ನು ನೀವು ಯಾವ ರೀತಿ ಅಕ್ಸೆಪ್ಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಇದೆ. ಸೊ ನಿಮ್ಮ ಪರ್ಸನ್ ಮೆಸೇಜಸ್ನ ನೋಡೋಣ, ಅವರು ನಿಮಗೆ ಯಾವ ರೀತಿಯ ಪರ್ಸನ್ ಮೆಸೇಜಸ್ನ ಕೊಡೋಕ್ಕೆ ಇಷ್ಟಪಡ್ತಾರೆ ಅನ್ನೋದನ್ನು ನೋಡೋಣ. ಯು ಗಿವ್ ಮಿ ಎನಫ್ ಸ್ಪೇಸ್. ಸೊ ನೀವು ಇವರಿಗೆ ಸಾಕಷ್ಟು ಸ್ಪೇಸ್ ಕೊಟ್ಟಿದ್ದೀರಾ, ಅವ್ರನ್ನ ತುಂಬ ಪ್ರಶ್ನೆ ಮಾಡಿಲ್ಲ, ಹಾಗಾಗಿ ನಿಮಗೆ ಅವ್ರನ್ನ ಮೋಸ ಮಾಡಿದ್ದಾರೆ. ಓಕೆ, ಯು ಆರ್ ಆಲ್ವೇಸ್ ದೇರ್ ವೆನ್ ಐ ನೀಡೆಡ್ ಯು. ಸೊ ಅವ್ರನ್ನ ನೀವು ಸದಾ ಅವರು ನಿಮ್ಮನ್ನು ಮೋಸ ಮಾಡಿರಲಿ, ಏನೇ ಮಾಡಿರಲಿ, ಮೈಟ್ ಬಿ ನೀವು ಅವ್ರನ್ನ ತುಂಬ ಹೆಲ್ಪ್ ಮಾಡಿದ್ದೀರಾ, ಫೈನಾನ್ಷಿಯಲಿ ಇರ್ಬೋದು, ಮೆಂಟಲಿ ಇರ್ಬೋದು, ಹೇಗೆ ಇರ್ಬೋದು. ಸೊ ಅವರನ್ನು ನೀವು ಯಾವುದೇ ಕಾರಣಕ್ಕೂ ಎಲ್ಲೂ ಸಹ ಬಿಟ್ಕೊಟ್ಟಿಲ್ಲ. ಓಕೆ, ಸೊ ಆ ಒಂದು ವಿಷಯ ನಿಮ್ಮ ಪರ್ಸನಿಗೆ ಇಷ್ಟ. ಯು ಮೇಕ್ ಮೀ ಫೀಲ್ ಅಲೈವ್. ಸೊ ಯಾವುದೇ ಪರಿಸ್ಥಿತಿಯಲ್ಲೂ ಏನೇ ಆದ್ರೂ ನೀವು ಅವರನ್ನು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅನ್ನೋ ಫೀಲ್ ಅವರಿಗಿದೆ. ಯು ಆರ್ ಮೈ ಸ್ಟ್ರೆಂತ್. ನಿಮ್ಮ ಸ್ಟ್ರೆಂತ್ ಯಾರು ಅಂತ ಕೇಳಿದ್ರೆ ಅವ್ರು ನಿಮ್ಮ ಹೆಸರು ಹೇಳ್ತಾರೆ. ಓಕೆ, ಸೊ ನೀವು ಅವರ ಬಲ ಆಗಿದ್ದೀರಾ. ಥ್ರೋಟ್ ಬ್ಲಾಕ್ ಆಗಿದೆ ನಿಮ್ಮ ಪರ್ಸನಿಗೆ, ಬಿಕಾಸ್ ಅವರು ಮೋಸ ಮಾಡಿದ್ದಾರೆ. ಓಕೆ, ಸೊ ನೋಡೋಣ ಮತ್ತೇನು ಮೆಸೇಜಸ್ ಇದೆ ಅನ್ನೋದನ್ನು. ಚಾಂಪ್. ಸೊ ನೀವು ಅವರ ಲೈಫಲ್ಲಿ ಚಾಂಪ್ ಇಲ್ಲ, ನೀವು ಇವಾಗ ಚಾಂಪಿಯನ್ ಆಗಿದ್ದೀರಾ. ಮೈಟ್ ಬಿ ನೀವು ಅವ್ರನ್ನ ಬಿಟ್ಟು ಮೂವ್ ಆನ್ ಆಗಿದ್ದೀರಾ, ಮೈಟ್ ಬಿ ನೀವು ಅವ್ರಿಗಿಂತ ದೊಡ್ಡ ಹುದ್ದೆಯಲ್ಲಿದ್ದೀರಾ. ಓಕೆ, ಸ್ಟಾಪ್. ಸೊ ಏನೋ ಒಂದು ಸ್ಟಾಪ್ ಮಾಡಬೇಕಾಗಿದೆ ನೀವು. ಓಕೆ, ನೆಕ್ಸ್ಟ್ ಫಾರ್ ಎವರ್. ಸೊ ಫಾರ್ ಎವರ್ ನಿಮ್ಮಿಬ್ಬರು ಸಂಬಂಧ ಚೆನ್ನಾಗಿರಲಿ ಅನ್ನೋದನ್ನು ಬಯಸ್ತಾರೆ. ಪ್ರೀತಿನ ತರಬೇಕು, ನಿಮ್ಮನ್ನು ವಾಪಸ್ ಪಡಿಬೇಕು ಅನ್ನೋದು ನಿಮ್ಮ ಪರ್ಸನಿಗೆ ಇದೆ. ಬಿ ಟುಗೆದರ್. ಸಿ ಅವ್ರು ನಿಮ್ಮ ಜೊತೆ ಇರಬೇಕು ಯಾವಾಗಲೂ, ಫಾರ್ ಎವರ್. ಓಕೆ, ಸಿ ದ ಸಿಚುವೇಶನ್ನ ನೋಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮೈಟ್ ಬಿ ಅದು ಅಗೇನ್ಸ್ಟೇ ಇರ್ಬೋದು. ಓಕೆ, ಒಳ್ಳೆಯದೇ ಇರ್ಬೋದು, ಕೆಟ್ಟದೇ ಇರ್ಬೋದು. ಸಿಚುವೇಶನ್ನ ನೀವು ಹುಷಾರಾಗಿಲ್ಲಿ ಗಮನಿಸಿ. ಓಕೆ, ಫೈಲ್ ನಂಬರ್ 3. ಸೊ ಬಿ ಅವೇರ್. ಎಸ್, ಸೊ ಈಗಂದೆ ನಾನು ಆ್ಯಂಡ್ ಬಿ ಅವೇರ್ ಕಾರ್ಡು ಬಿತ್ತು. ಸೊ ಬಿ ಅವೇರ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಪಾಸ್ಟ್ ಪರ್ಸನ್, ನಿಮ್ಮನ್ನು ಮೋಸ ಮಾಡಿರೋ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಚಾನ್ಸ್ ಕೇಳ್ಕೊಂಡು ಬಂದರೆ ದಯವಿಟ್ಟು ಅದನ್ನು ಮತ್ತೆ ಯೋಚನೆ ಮಾಡಿ ಅವರಿಗೆ ಚಾನ್ಸ್ ಕೊಡಿ. ಓಕೆ, ಸೊ ಕಂಟ್ರಿ ಮೈಟ್ ಬಿ ನಿಮ್ಮ ಪರ್ಸನ್ ಬೇರೆ ಕಂಟ್ರಿ ಇರ್ಬೋದು, ಇಲ್ಲ ನೀವು ಬೇರೆ ಕಂಟ್ರಿಯಲ್ಲಿ ಇರ್ಬೋದು, ಇಲ್ಲ ನಿಮ್ಮಿಬ್ಬರ ಮಧ್ಯದಲ್ಲಿ ಟ್ರಾವೆಲಿಂಗ್ ಬೇಕಾಗಿದೆ, ಮಾತುಕತೆ ಬೇಕಾಗಿದೆ. ಓಕೆ, ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಓಕೆ, ಅಡ್ಮಿಟ್, ಏನೋ ಒಂದನ್ನು ಅವರು ಅಡ್ಮಿಟ್ ಮಾಡ್ಕೋಬೇಕಾಗಿದೆ. ಅವ್ರು ತಪ್ಪಾಗಿರ್ಬೋದು, ಇಲ್ಲ ಪ್ರೀತಿ ಆಗಿರ್ಬೋದು. ಸೊ ಮೇನ್ಲಿ ಇಲ್ಲಿ ತುಂಬ ಜನ ಪ್ರೀತಿನ ಮುಚ್ಚಾಕೊಂಡಿರ್ಬೋದು, ಪ್ರೀತಿನ ಅವ್ರು ಅಕ್ಸೆಪ್ಟ್ ಮಾಡ್ತಾರೋ ಇಲ್ಲೋ ಅನ್ನೋ ಭಯನೂ ಇರ್ಬೋದು. ಸೊ ಸೆಪ್ಟೆಂಬರ್ ಮಂತ್ ಇಂಪಾರ್ಟೆಂಟ್ ಇರ್ಬೋದು ನಿಮಗೆ, ನಿಮ್ಮ ಪರ್ಸನಿಗೆ. ಎಂಪ್ಯಾಥ್. ಸೊ ನೀವು ಎಂಪ್ಯಾಥ್. ಓಕೆ, ಸೊ ಬೇರೆಯವ್ರನ್ನ ನೋವನ್ನ ನೀವು ತುಂಬ ಬೇಗ ಅಟ್ರ್ಯಾಕ್ಟ್ ಮಾಡ್ಕೊತೀರಾ. ಸೊ ಅವ್ರ ಸ್ಟೋರಿ ಹೇಳ್ತಾ ಇದ್ದರೆ ನಿಮ್ಮ ಕಣ್ಣಲ್ಲಿ ನೀರು ಹೋಗ್ತಾ ಇರುತ್ತೆ. ಸೊ ನಿಮ್ಮ ಪರ್ಸನಿಗೆ ನೀವು ತುಂಬ ಸೆನ್ಸಿಟಿವ್ ಅನ್ನೋದು ಗೊತ್ತಿದೆ. ಫೈಲ್ ನಂಬರ್ 3. ಓಕೆ, ಸೊ ಫೈಲ್ ನಂಬರ್ 3 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ.